ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಹೈನುಗಾರಿಕೆ ಸಂಕಷ್ಟದಲ್ಲಿದೆ. ಹಾಲು ಉತ್ಪಾದಕರಿಗೆ ಕೊಡಬೇಕಾಗಿರುವಂತಹ ಬಾಕಿ ಬಿಲ್ಲನ್ನು ಸರ್ಕಾರ ಕೊಡ್ತಾ ಇಲ್ಲ. ಈಗ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಎಚ್ಚರಿಕೆಯ ಅಂದರೆ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆ ಈ ರೀತಿಯಾಗಿ ಅಂದರೆ ಪ್ರಮುಖವಾಗಿ ಈ ಗ್ಯಾರಂಟಿಯಿಂದಾಗಿ ಇದೆಲ್ಲವೂ ಕೂಡ ಖಜಾನೆ ಖಾಲಿ ಆಗ್ತಿದೆ ಅನ್ನುವಂಥ ಬಹಳ ಗಂಭೀರ ಆರೋಪ ಅನ್ನೋದಕ್ಕಿಂತ ಅದು ಕಣ್ಣೆದುರೇ ಕಾಣ್ತಾ ಇದೆ. ಆರೋಪ ಅಲ್ಲ, ಅದು ಸಾಬೀತು ಕೂಡ ಇದೆ. ಅದು ಕಣ್ಣೆದುರಿಗೆ ಕಾಣ್ತಾ ಇರುವಂಥದ್ದು. ಎಲ್ಲೆಲ್ಲಿಂದ ದುಡ್ಡು ಇರುತ್ತದೆ ಅದೆಲ್ಲವನ್ನು ಗ್ಯಾರಂಟಿಗೆ ತೆಗೆದುಕೊಂಡು ಹಾಕ್ತಿದ್ದಾರೆ. ಇದರಿಂದಾಗಿ ಪ್ರಮುಖವಾಗಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಇದನ್ನು ಸರಿ ಮಾಡೋದು ಹೇಗೆ, ಮುಂದಿನ ಬಜೆಟ್ನಲ್ಲಿ ಏನೆಲ್ಲ ನಿರೀಕ್ಷೆ ಮಾಡಬಹುದು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. ಬಾಕಿ 622 ಕೋಟಿ, ಸಂಕಷ್ಟದಲ್ಲಿ ಹೈನುಗಾರಿಕೆ. ರಾಜ್ಯ ಸರ್ಕಾರ ನೀಡಬೇಕಾಗಿರುವಂತಹ 622 ಕೋಟಿ ರೂಪಾಯಿ ಏನಿದೆಯಲ್ಲ ಅದನ್ನು ಹಾಗೆ ಬಾಕಿ ಉಳಿಸಿಕೊಂಡಿದೆ. ಕಳೆದ 6 ತಿಂಗಳಿಂದ ಪ್ರೋತ್ಸಾಹಧನ ಬಂದಿಲ್ಲ, ಬಿಡುಗಡೆ ಆಗಬೇಕಾಗಿದೆ, ಅದು ಕೂಡ ಇಲ್ಲ. ಕಷ್ಟದಲ್ಲಿ ಈಗ ಹೈನುಗಾರಿಕೆ ಇದೆ. ರಾಜ್ಯ ಸರ್ಕಾರ ನೀಡಬೇಕಿದೆ ಹಾಲಿನ ಬಾಕಿ 622 ಕೋಟಿ. ಕಳೆದ ಜೂನ್ ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಆರ್ಥಿಕ ಇಲಾಖೆಗೆ ಪ್ರಸ್ತಾವವನ್ನು ಸಲ್ಲಿಸಲಾಗಿದೆ ಅಂತ ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಪಶುಸಂಗೋಪನಾ ಸಚಿವರಾಗಿರುವಂಥ ಕೆ ವೆಂಕಟೇಶ್ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಆರ್ಥಿಕ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ, ಪ್ರಸ್ತಾವವನ್ನು ಕೂಡ ನಾವು ಸಲ್ಲಿಕೆ ಮಾಡಿದ್ದೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಕಷ್ಟದಲ್ಲಿ ಈಗ ರಾಜ್ಯದ 9 ಲಕ್ಷಕ್ಕೂ ಹೆಚ್ಚು ಹಾಲು ಉತ್ಪಾದಕರಿದ್ದಾರೆ. ಸೊ ಮೊದಲು 3-4 ತಿಂಗಳಲ್ಲಿ ಪ್ರೋತ್ಸಾಹಧನ ಬಿಡುಗಡೆ ಆಗತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂಚೆ ಅಂದರೆ 6 ಜೂನ್ಗಿಂತ ಮೊದಲೇ ಆಗಿತ್ತು, ಬಟ್ ಜೂನ್ ಅಂದರೆ ಇಲ್ಲಿ ತನಕ ಅಂದರೆ 6-7 ತಿಂಗಳಾಯಿತು. ಪ್ರೋತ್ಸಾಹಧನ ಬರಬೇಕಾಗಿರುವಂಥ ಬಾಕಿ ಬಿಲ್ ಬಂದಿಲ್ಲ. ಸೊ ಕಳೆದ ಜೂನ್ ತಿಂಗಳಿಂದ ಉತ್ಪಾದಕರಿಗೆ ಪ್ರೋತ್ಸಾಹಧನ ಸಿಕ್ಕಿಲ್ಲ. ಸಂಕಷ್ಟದಲ್ಲಿ ಇದ್ದಾರೆ ರೈತರು, ಹೈನುಗಾರರು. ಯಾಕೆ ಮಾತೆತ್ತಿದ್ರೆ ಸರ್ಕಾರ ಹೇಳುತ್ತೆ ನಾವು ಜನಪರ ಆಗಿರ್ತೀವಿ, ಜನಪರವಾಗಿ ಕೆಲಸವನ್ನು ಮಾಡ್ತೀವಿ, ಗ್ಯಾರಂಟಿ ಕೊಟ್ಟಿದ್ದು ರೈತರಿಗೆ ಜನಪರ ಅಂತೀವಿ. ಬಟ್ ಇಲ್ಲಿ ನಿಜವಾದ ಸಂಕಷ್ಟ, ನಿಜವಾದ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು ರೈತರ ಹೆಸರನ್ನು ಬಳಸ್ಕೊಂಡು ಈ ರೀತಿಯಾಗಿ ಸರ್ಕಾರ ಮಾಡ್ತಾ ಇರುವಂಥ ಮೋಸ ಇದೆ, ಕಣ್ಮುಂದೆ ಕಾಣ್ತಾ ಇದೆ. ಗ್ಯಾರಂಟಿಯನ್ನು ಯಾರು ಕೇಳಿಲ್ಲ, ಓಕೆ, ಅದು ಕೆಲವೊಬ್ಬರಿಗೆ ಬೇಕು, ಅದೇನು ಸಮಸ್ಯೆ ಇಲ್ಲ. ಬಟ್ ಏನೇ ಗ್ಯಾರಂಟಿ ಅಥವಾ ಏನೇ ಯೋಜನೆಗಳನ್ನು ಘೋಷಣೆ ಮಾಡಿದರೂ ಕೂಡ ಅದಕ್ಕೆ ಪ್ರೀ ಪ್ಲ್ಯಾನ್ ಅನ್ನೋದು ಇರುತ್ತೆ. ಅದೆಲ್ಲವನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಗೊತ್ತಾಗ್ತಾ ಇರೋದು ಸ್ಪಷ್ಟವಾಗಿ ಈ ಗ್ಯಾರಂಟಿಯ ಖಜಾನೆಯನ್ನು ತುಂಬಿಸಿಕೊಳ್ಳೋದಕ್ಕೆ ಇದೆಲ್ಲವೂ ಕೂಡ ಸಂಕಷ್ಟ ಆಗ್ತಾ ಇದೆ ಅಂತೇಳಿ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಭರವಸೆಯ ಸಂಸ್ಥಾಪಕರಾಗಿರುವಂಥ ಸುನಿಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ರತ್ನ ಭಾರತ ರೈತ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂಥ ಲಕ್ಷ್ಮಣ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ರೈತ ಮುಖಂಡರಾಗಿರುವಂಥ ನಾರಾಯಣ ರೆಡ್ಡಿ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ನೇರವಾಗಿ ನಾನು ರಾಜ್ಯಾಧ್ಯಕ್ಷರಾಗಿರುವಂಥ ಲಕ್ಷ್ಮಣ್ ಹತ್ರ ಹೋಗ್ತೀನಿ. ಹೇಗಿದೆ ಅಂದರೆ ಈಗ ಹೈನುಗಾರರ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಬದುಕು ಹೇಗಿದೆ? ಸರ್, ಬಹಳ ಮುಖ್ಯವಾಗಿ ಇವತ್ತಿನ ಜಿನ್ಯೂಸ್ಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ. ಆಮೇಲೆ ಭಾಳ ಮುಖ್ಯವಾಗಿ ಇವತ್ತಿನ ದಿನ ಹೇಳ್ಬೇಕಂತಂದರೆ ಸರ್ಕಾರ 622 ಕೋಟಿ ರೂಪಾಯಿ ಇವತ್ತಿನ ದಿನ ಹೈನುಗಾರಿಕೆ ಒಂದು ದುಡ್ಡನ್ನು ಬ್ಯಾಲೆನ್ಸ್ ಇಟ್ಕೊಂಡಿದೆ ಅಂತಕ್ಕಂಥದ್ದು, ಬಾಕಿ ಉಳಿಸ್ಕೊಂಡಿದೆ ಅಂತಕ್ಕಂಥದ್ದು. ನಾವು ಇವತ್ತಿನ ದಿನ ನೇರವಾಗಿ ಹೇಳ್ಬೇಕಂತಂದರೆ ವ್ಯವಸಾಯ ಅಂದರೆ ಇವತ್ತಿನ ದಿನ ಪರಿಸ್ಥಿತಿ ಏನಾಗಿದೆ ಅಂದರೆ ವ್ಯವಸಾಯ ಅಂದರೆ ನೀನು ಸಹಾಯ ನಾನು ಸಹಾಯ ಮನೆ ಮಂದಿ ಎಲ್ಲ ಸಹಾಯ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಭಾಳ ಮುಖ್ಯವಾಗಿ ಇವತ್ತಿನ ದಿನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನ ಇವತ್ತೇನು 1.5 ಕೋಟಿ 2 ಕೋಟಿ ಜನ ಇವತ್ತಿನ ದಿನ ಬರೀ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಹಾಲು. ಇವತ್ತಿನ ದಿನ ಭಾಳ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥದ್ದು ಹೈನುಗಾರಿಕೆ. ಸೊ ಅದನ್ನು ಭಾಳ ಮುಖ್ಯವಾಗಿ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಸರ್ಕಾರಕ್ಕಿದೆ. ಅದಾಗಿ ಸಮೇತ ಇವತ್ತಿನ ದಿನ ಪ್ರೋತ್ಸಾಹಧನ ಅಂತಕ್ಕಂಥದ್ದು ಏನು 5 ರೂಪಾಯಿ ಇವರು ಕೊಡ್ತಿದ್ರು, ಅದನ್ನು ಇವತ್ತಿನ ದಿನ ಕೆಲವು ತಿಂಗಳಿಂದ ಇದನ್ನು ಉಳಿಸ್ಕೊಂಡು ಮಾಡಿದ್ದಾರೆ. ಅದರಿಂದ ಏನಾಗ್ತಾಯಿದೆ ಅಂತಂದರೆ ಹಳ್ಳಿ ಭಾಗಗಳಲ್ಲಿ ಇವತ್ತಿನ ದಿನ ಜಾನುವಾರುಗಳನ್ನ ಕಟ್ಟಿ ಅದಕ್ಕೆ ಮೇವುಗಳನ್ನು ಹಾಕಿ ಇವತ್ತಿನ ದಿನ ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥ ಅವರ ಸಂಖ್ಯೆ ದಿನನಿತ್ಯ ಕಡಿಮೆ ಆಗ್ತಾಯಿದೆ. ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, ಇವತ್ತಿನ ದಿನ ಎಲ್ಲ ಕಡೆ ಕಲುಷಿತ ಆಗಿದೆ. ಏನು ಇವತ್ತಿನ ದಿನ ಪ್ಯಾಕೆಟ್ಸು ಕೆಮಿಕಲ್ಸ್ ಹಾಲುಗಳನ್ನ ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ಯಾಕೆಂದರೆ ಪ್ಯೂರಿಟಿ ಆಫ್ ಇರ್ತಕ್ಕಂಥದ್ದು ಹಾಲು ಇವತ್ತಿನ ದಿನ ಅಷ್ಟು ನಮಗೆ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ರೀಚ್ ಆಗ್ತಾಯಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ನೇರವಾಗಿ ಇವತ್ತಿನ ದಿನ ಇದು ಸರ್ಕಾರನೇ ಇದರಲ್ಲಿ ಎಡವಿದೆ ಅಂತಕ್ಕಂಥದ್ದು ನಮ್ಮ ಒಂದು ಇದು. ಆದಾಗ್ಯೂ ಸಮೇತ ಇವತ್ತಿನ ದಿನ ಸುಮಾರು 75ರಿಂದ 1 ಕೋಟಿ ಲಕ್ಷ ಅಷ್ಟು ಹಾಲು ಇವತ್ತಿನ ದಿನ ನಮ್ಮಲ್ಲಿ ಏನು ಇದು ಮಾಡ್ತಿದ್ದಾರೆ. ಅದರಲ್ಲಿ ಉತ್ಪಾದನೆಗಿಂತ ಅತಿ ಕಡಿಮೆ ಇವತ್ತಿನ ದಿನ ನಮ್ಮ ನಂದಿನಿ KMF ಏನಿದೆ ಇವತ್ತಿನ ದಿನ ಅದನ್ನು ತುಂಬ ಕಡಿಮೆ ರೀಚ್ ಆಗ್ತಾಯಿದೆ. ಯಾಕೆಂದರೆ ಅದರಲ್ಲಿ
ಹಾಲು ಉತ್ಪಾದನೆ ಇವತ್ತಿನ ದಿನ ಹಾಲು ಸಂಕಷ್ಟ ಏನಿದೆ ರೈತರದ್ದು ಅಂತಂದರೆ, ಸೊ ಉತ್ಪಾದನೆ ಮಾಡೋದಂಥ ವೆಚ್ಚ ಇವತ್ತಿನ ದಿನ ಅವ್ರು 35 ರೂಪಾಯಿ 36 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಅಲ್ಲಿಗೆ ಸರಿ ಹೋಗ್ತಾ ಇದೆ, ಆ ಮೇವಿಗೆ, ಹಿಂಡಿಗೆ, ಬೂಸಕ್ಕೆ ಇವತ್ತಿನ ದಿನ ಅಷ್ಟಕ್ಕೆ ಸರಿ ಹೋಗ್ತಾ ಇದೆ. ಅದಾಗಿ ಇವ್ರಿಗೆ ಎಲ್ಲರೂ ಉಳಿಸ್ಕೋಬೇಕು ಅಂದರೆ ಏನಾದರೂ ಆ ಪ್ರೋತ್ಸಾಹದಿಂದ ಇವರು ಬದುಕ್ತಿದ್ರು. ಸೊ ಇವಾಗ ನೇರವಾಗಿ ಅದನ್ನು ಒಂದೇ ಸರಿ ಉಳಿಸ್ಕೊಂಡ್ಬಿಟ್ರೋದ್ರಿಂದ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಪ್ರೋತ್ಸಾಹಧನ ಏನು ನೀವು ಕೊಡ್ತಾ ಇದ್ದೀರಾ ಅದನ್ನು ಇನ್ ಟೈಮ್ಗೆ ಕೊಟ್ಟರೆ ರೈತರು ಬದುಕ್ತಾರೆ. ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ನೀವು ಇದನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತಕ್ಕಂಥ ಒಂದು ಆಗ್ರಹನ ಮಾಡ್ತಾ ಇದ್ದೀವಿ. ನಾರಾಯಣ ಸರ್, ಈಗ ಅಂದರೆ ಹೇಗೆ ಪ್ರೊಸೆಸ್ ಇರುತ್ತೆ ಆರಂಭದಲ್ಲಿ? ಅಂದರೆ ನೀವು ಈ ಹಾಲು ಏನು ಮಾಡ್ತೀರಿ ಅಂದರೆ ಆರಂಭದಲ್ಲಿ ಹಸುವನ್ನು ಮೇಯಿಸೋದ್ರಿಂದ ಹಿಡಿದು ಡೈರಿ ತನಕ ಹೋಗ್ತಿರಲ್ಲ, ಆ ರೀತಿಯ ಪ್ರೊಸೆಸ್ ಹೇಗಿರುತ್ತೆ? ಯಾವ ರೀತಿಯಾಗಿ ರೈತರು ಕಷ್ಟವನ್ನು ಪಡ್ತಾರೆ? ಹೇಗೆಲ್ಲ ಲಾಭ ಸಿಗ್ತಾ ಇದೆ? ಒಂದು ಹಸು ಆಗಲಿ 2 ಹಸು ಆಗಲಿ ಒಬ್ಬ ಮನುಷ್ಯರು ಮೇಸಕ್ಕೆ ಹೋಗ್ಬೇಕು, ಅದಕ್ಕೆ ನೈಟ್ಗೆ ಹುಲ್ಲು ತರಬೇಕು. ಆಮೇಲೆ ಹಿಂಡಿ ಬೂಸ ಎಲ್ಲ ರೇಟ್ಗಳು ಜಾಸ್ತಿ ಮಾಡಿಟ್ಟಿದ್ದಾರೆ ಅವರು. ಸರ್ಕಾರದಿಂದ ನಾವೇನು ಕೊಂಡಬೇಕು ಅದೆಲ್ಲ ರೇಟ್ ಜಾಸ್ತಿ ಇದೆ. ಹಿಂಡಿ ಬೂಸ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋಂಥ ವಸ್ತುಗಳೆಲ್ಲ ಬೆಲೆ ಜಾಸ್ತಿ ಆಗಿದ್ದಾವೆ. ನಾವು ಹಾಲು ಕರೆದು ಹಾಕ್ಬೇಕಾಗಿದ್ದರೆ 30 ರೂಪಾಯಿ 35 ರೂಪಾಯಿ ಅವ್ರು ನಮ್ಗೆ ಕೊಡ್ತಾರೆ. ಈಗ ನಾವು ಮೊನ್ನೆ ಬೆಳಗಾವಿಯಲ್ಲೂ ಒಂದು ಮನವಿ ಮಾಡಿದ್ದೀವಿ, ಇಲ್ಲ ನೀವು ಬೇಗ ಹಾಲಿಂದು ಪ್ರೋತ್ಸಾಹಧನ ಇಮಿಡಿಯೇಟ್ಲಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು. ಇವತ್ತು ಹಾಲಿನಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ಲಾಭ ಇದೆ. ಇವತ್ತು ಒಂದು ಪ್ಯಾಕೆಟ್ ಮಜ್ಜಿಗೆ ಕುಡಿಬೇಕು ಅಂದ್ರೆ ₹1 GST ಇದೆ. ಒಂದು ದಿವಸಕ್ಕೆ ಎಷ್ಟು ಲಕ್ಷ ಮಜ್ಜಿಗೆ ಲೀಟ್ರ್ ಹೋಗುತ್ತೆ? ಅಷ್ಟು ಲಕ್ಷ ಲೀಟ್ರು ₹1 ಅಂದ್ರೂ ಅಷ್ಟು ಲಕ್ಷ ರೂಪಾಯಿ GST ಸರ್ಕಾರಕ್ಕೆ ಹೋಗುತ್ತೆ. ಹಾಲು ಮೇಲೆ ಹಾಕಿದ್ದಾರೆ, ಮೊಸರು ಮೇಲೆ ಹಾಕಿದ್ದಾರೆ, ಮಜ್ಜಿಗೆ ಮೇಲೆ ಹಾಕಿದ್ದಾರೆ, ತುಪ್ಪದ ಮೇಲೆ ಹಾಕಿದ್ದಾರೆ, ಪ್ರತಿಯೊಂದ್ರ ಮೇಲೂ GST ಇದೆ. ಅವ್ನು ಬಡವನು ತಿನ್ನೋದಿರ್ಬೋದು, ಸಾಹುಕಾರ ಶ್ರೀಮಂತ ತಿನ್ನೋದಿರ್ಬೋದು, ಏನೇ ಇರ್ಬೋದು. ಸರ್ಕಾರಕ್ಕೆ ಬೇಕಾದಷ್ಟು ಲಾಭ ರೈತನಿಂದ ಬರ್ತಾ ಇದ್ರೂ ರೈತನ ಕೊಡೋದಕ್ಕೆ ಕೈ ಬರ್ತಾ ಇಲ್ಲ ಇವತ್ತಿನ ಪರಿಸ್ಥಿತಿ. ಇವಾಗ ಏನು ಮಾಡ್ತಾನೆ, ಒಬ್ಬ ಅಧಿಕಾರಿಗೆ ಏನು ಬೇಕಾದಾಗ ಅವನು ಏನು ಬೇಕೋ ಮಾಡ್ಕೊತಾನೆ, ಅವ್ನು ಸಂಬಳ ಬರ್ತದೆ, ಅವ್ನು ಸಾರಿಗೆ ಬರ್ತದೆ, ಅವ್ನು ಏನೋ ಬತ್ತಿ ಮಾಡ್ಕೊತಾನೆ. ರೈತ ಏನಾಗೋಗಿದೆ ಅಂದರೆ ಬೆಳೆ 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 ಮಾಡು ಮಾಡು ಮಾಡು, ಬೆಳೆ ಬಂದಾಗ ಬೆಲೆ ಇಲ್ಲ, ಬೆಲೆ ಇದ್ದಾಗ ಬೆಳೆ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಹೋಗಿದೆ. ನೋಡಿ, ಮೊನ್ನೆ ಟೊಮೊಟೊ ಸ್ವಲ್ಪ ಜಾಸ್ತಿ ಆಗ್ತಿದ್ದಂಗೆ ಕೆಂಪು ಸುಂದರಿ ಟೊಮೊಟೊ ರೇಟ್ ಬೆಲೆ ಜಾಸ್ತಿ ಅಂದರು, ಗ್ರಾಹಕರಿಗೆ ಹೊರೆ. ಈಗ ಡೌನ್ ಆಗಿದೆ, ರೈತನ ಯಾರು ಕೇಳೋರು ಇಲ್ಲ, ಮಾತಾಡ್ಸೋರು ಇಲ್ಲ, ನೀವೇನಪ್ಪ ಅನ್ನೋರು ಇಲ್ಲ ಪರಿಸ್ಥಿತಿ. ಇದು ಹಾಲಿಂದ ಏನಾಗ್ತದೆ ಅಂದರೆ, 1 ಹಸು ಆಗಲಿ 2 ಹಸು ಆಗಲಿ ಇವತ್ತು ಕೂಲಿ ಆಳುಗಳ ಅಭಾವ ಇದೆ. ಅದಕ್ಕೆ ಸಗಣಿ ಎತ್ತಬೇಕು, ಪಕ್ಕ ಹಾಕ್ಬೇಕು, ಮೈ ತೊಳಿಬೇಕು, ಅದನ್ನು ಕ್ಲೀನಾಗಿ ನೋಡ್ಕೊಬೇಕು, ಕಾಯಿಲೆ ಬರಲಿ, ಕಸಾಲು ಬರಲಿ, ಡಾಕ್ಟ್ರು, ಅದಕ್ಕೆ ಏನೋ ಬೇಕಾದಷ್ಟು ಒಂದು ಮನುಷ್ಯನ ಪ್ರತಿದಿನ ಒಂದು ಮನುಷ್ಯನ ಯಾವ ಥರ ಇರ್ತಾನೆ ಪ್ರಾಣಿನೂ ಅದೇ ಥರ ನಾವು ಸಾಕಬೇಕು. ಸಾಕಿ ಅಷ್ಟೆಲ್ಲ ಮಾಡಿ ನಾವು ಹಾಲು ತೊಗೊಂಡೋಗಿ ಹಾಕಿದ್ರೂ ರೈತನಿಗೆ ಅವತ್ತು ಜೀವನಕ್ಕೆ ಆಗಲ್ಲ. ಆದರೆ ಏನಂದರೆ ರೈತ ಬಿಡಬಾರ್ದು. ನಾವು ಕಲ್ತಿರೋ ಕಸ್ಬಿದು ನಮಗೆ ಬೇರೆ ಯಾವುದು ಈಗ ಗೊತ್ತಿರಲ್ಲ. ಇವತ್ತು ವಿದ್ಯಾಭ್ಯಾಸ ಮಾಡಿರೋ ಯಾವುದೋ ಒಂದು ಎಜುಕೇಟೆಡ್ಗೆ ಹೋಗ್ತಾನೆ, ಇಲ್ಲ ಅಂದರೆ ಇನ್ನೇನು ಮಾಡ್ತಾನೆ, ಕುರಿ ಮೇಯಿಸೋದು ದನ ಮೇಯಿಸೋದು ಏನೋ ಒಂದು ಮಾಡಲೇಬೇಕು ಅವನ ಪರಿಸ್ಥಿತಿ. ಆ ಪರಿಸ್ಥಿತಿಗೆ ಹೋಗಿದ್ದು ಸರ್ಕಾರ ಇದನ್ನು ಅರ್ಥಕೊಬೇಕು. ಸುಮ್ಮನೆ ಸರ್ಕಾರ ಬಂದಾಗ ನಾವು ರೈತರ ಮಕ್ಕಳು ಅಂತೇಳಿ ಶಾಲು ಹಾಕ್ಕೊಂಡು ಪ್ರಮಾಣ ವಚನ ಮಾಡೋದು, ಶಾಲು ಹಾಕ್ಕೊಂಡು ಆದಮೇಲೆ ಪ್ರಮಾಣ ವಚನ ಆದಮೇಲೆ ಸೇರಿ ನೋಡ್ಕೊಂಡು ಬಿಡು ಅನ್ನೋ ಒಂದು ಬೇಜವಾಬ್ದಾರಿ ನಡೆಗಳು ನಡೀತಾ ಇದ್ದಾವೆ. ಆದ್ದರಿಂದ ಸರ್ಕಾರ ಆದಷ್ಟು ಬೇಗ ಹಾಲಿನ ಒಂದು ಏನು 622 ಕೋಟಿ ಒಂದು ಇದಿದೆ ನಮ್ಮದು ಸಹಾಯಧನ, ಅದನ್ನು ಇಮಿಡಿಯೇಟ್ಲಿ ಬಿಡುಗಡೆ ಮಾಡಬೇಕು ಅಂತ. ಸುನಿಲ್ ಅವರೇ, ಅಂದರೆ ಯಾಕೆ ಸರ್ಕಾರ ಪದೇ ಪದೇ ರೈತರ ಹೆಸರು ಬಳಸ್ಕೊಂಡು ಅವ್ರ ಲಾಭವನ್ನು ಮಾಡ್ತಿದ್ದಾರೆ ಬಿಟ್ಟರೆ ರೈತರಿಗೆ ಇಲ್ಲಿ ಏನು ಅನುಕೂಲ ಆಗ್ತಾ ಇಲ್ಲ? ಸರ್, ಒಂದೇನಂದರೆ ಲೈಕ್ ಈಗ ಹಾಲು ಅಂತ ನೋಡಿದಾಗ ಇಂಡಿಯಾ ಅಂತಲ್ಲ, ಲೈಕ್ ಯಾವುದೇ ಕಂಟ್ರಿಗಾದರೂ ಕೂಡ ಈ ಹೈನುಗಾರಿಕೆ ಏನಿದೆ ಇದು ಕೇವಲ ರೈತರಿಗೆ ಮಾತ್ರ ಸೀಮಿತವಾಗಿರುವಂಥ ಸಬ್ಜೆಕ್ಟ್ ಅಲ್ಲ. ಇದು ಆ್ಯಕ್ಚುಲಿ ತುಂಬ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇದೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಏನೋ ಒಂದು ಎಕನಾಮಿಕ್ ಅಂತ ತೊಗೊಂಡ್ರೆ ನಾವೀಗ ಸರ್ ಹೇಳ್ದಂಗೆ ಫಾರ್ಮರ್ಸ್ಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಎಕನಾಮಿಕಲ್ಲಿ, ಅದೆಲ್ಲ ನೋಡ್ಬೋದು. ಇದು ಸೋಷಿಯಲ್ ಪರ್ಸ್ಪೆಕ್ಟಿವ್ ಇದೆ. ಏನಂದರೆ ಇವಾಗ ಈಗ ಸರ್ ಹೇಳ್ದಂಗೆ ಯಾರೋ ಅಥವಾ ಇವ್ರು ಹೇಳ್ದಂಗೆ ವ್ಯವಸಾಯದಲ್ಲಾಗಿರ್ಬೋದು, ಹೈನುಗಾರಿಕೆಲಾಗಿರ್ಬೋದು ಲಾಭ ಇಲ್ಲ ಅಂದರೆ ಅವ್ರು ನಾಳೆ ಏನು ಮಾಡ್ತಾರೆ? ಸಿಟಿಗೆ ಬರ್ತಾರೆ. ಸೊ ಮೈಗ್ರೇಷನ್ ಜಾಸ್ತಿ ಆಗುತ್ತೆ. ಮೈಗ್ರೇಷನ್ ಜಾಸ್ತಿ ಆದಾಗ ಅದು ಯಾರಿಗೆ ಹೆಡ್ಡೇಕು? ಗೌರ್ಮೆಂಟ್ ಹೆಡ್ಡೇಕು. ಸೊ ಇವಾಗೇನೋ ಹೈನುಗಾರಿಕೆ ಇದಾಗ್ತದೆ. ಸೊ ಇದರಿಂದ ಏನಾಗ್ತದೆ, ನಮ್ಮ ದೇಸಿ ಹಸುಗಳು ಎಷ್ಟೋ ಲೈಕ್ ಜೀವಂತವಾಗಿದೆ, ಅವರೆಲ್ಲ ಬಿಟ್ಬಿಡೋದನ್ನ ಬಿಟ್ಟರೆ ಇನ್ಯಾವುದೋ ಫಾರಿನ್ ಬ್ರೀಡ್ಗಳು ಬರುತ್ತೆ. ನಮ್ಮ ದೇಸಿ ಹಸುಗಳೇನಿದೆ, ನಮ್ಮ ಏನೊಂದು ಮೂಲತಃ ಏನಿದೆ ನಮ್ಮ ಒಂದು ತನ ಅನ್ನೋದೇನಿದೆ ಅದು ಕಳೆದೋಗುತ್ತೆ. ಸೊ ಈ ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಇದು ತುಂಬ ಪ್ರಾಬ್ಲಮ್ ಆಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿರೋದು ಗೌರ್ಮೆಂಟ್ ಅವರು. ಬಟ್ ಏನಂದರೆ ನಮ್ಮ ಗೌರ್ಮೆಂಟ್ಗೆ ಆ ಲೆವೆಲ್ಗೆ ಪುರ್ಸೋತಿಲ್ಲ. ಯಾಕಂದರೆ ಅವ್ರಿಗೇನು ಇವಾಗ ಯಾರೋ ಒಬ್ರು ಪ್ರೊಟೆಸ್ಟ್ ಮಾಡಿದ್ರೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, 3 ದಿನ ಮಾಡ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ. ಬಟ್
ಒಂದು ಹೈನುಗಾರಿಕೆ ನಮ್ಮ ಇಂಡಿಯಾಗಾಗಿರ್ಬೋದು ಅಥವಾ ಕರ್ನಾಟಕದ ಮಟ್ಟಕ್ಕಾಗಿರ್ಬೋದು ಯಾವ್ಯಾವ ರೀತಿಯಲ್ಲಿ ತೊಂದರೆಗಳನ್ನ ತರುತ್ತೆ ನಾಳೆ ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಗೌರ್ಮೆಂಟ್ ಅವರು ಅಥವಾ ಒಂದು ಸಂಬಂಧಪಟ್ಟ ಇಲಾಖೆಯವರು ಅಬ್ಸರ್ವ್ ಮಾಡಬೇಕು. ಸೊ ಇವಾಗ ಒಂದು ಚಿಕ್ಕ ಎಕ್ಸಾಂಪಲ್ ಏನಂದರೆ ನಮ್ಮ ಕರ್ನಾಟಕದಲ್ಲಿ ಏನು ಸರ್ ಹೇಳ್ದಂಗೆ ಲೈಕ್ ಏನು ಇದಾಗ್ತಿದೆ KMFದು ಅವ್ರು ಹೈಯೆಸ್ಟ್ ಪ್ರಾಫಿಟಲ್ಲಿದ್ದಾರೆ. ಸೊ ಈ ಸಲ ಅವ್ರು ಈ ಫಿನಾನ್ಷಿಯಲ್ ಇಯರ್ ನೋಡಿದ್ರೆ 57 ಮಿಲಿಯನ್ಸ್ ಏನೋ ಅವ್ರದ್ದು ಪ್ರಾಫಿಟ್ನ ತೋರಿಸಿದ್ದಾರೆ ಈ ವರ್ಷ 24ಅಲ್ಲಿ. ಸೊ ಅಷ್ಟು ಪ್ರಾಫಿಟ್ ಇರೋರು ಇವ್ರಿಗೆ ಯಾಕೆ ಅದನ್ನು ಕೊಡೋಕ್ಕಾಗ್ತಿಲ್ಲ? ಯಾಕಂದರೆ ಲೈಕ್ ಬೇರೆ ಬೇರೆ ಆದಂಥ ಅವ್ರದ್ದೇ ಆದಂಥ ಬೇರೆ ಬೇರೆ ರೀತಿಯಾದಂಥ ಲೈಕ್ ಏನು ನೀವು ಹೇಳ್ದಂಗೆ ಗ್ಯಾರಂಟಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಆದಂಥ ಪ್ರಾಬ್ಲಮ್ಸ್ಗಳಿದೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ. ಇದನ್ನೆಲ್ಲ ಅಡ್ರೆಸ್ ಮಾಡಬೇಕಾಗಿರೋದು ಯಾರು? ಲೈಕ್ ಪ್ರಾಪರಾಗಿ ಹೇಳಬೇಕಂದ್ರೆ ಗೌರ್ಮೆಂಟ್ ಅವ್ರು ಮಾಡಬೇಕು. ಬಟ್ ಅವ್ರಿಗೆ ಆ ಒಂದು ನಾಲೆಜ್ ಆಗಲಿ ಅಥವಾ ಆ ಒಂದು ಲೈಕ್ ಫ್ಯೂಚರಿಸ್ಟಿಕ್ ಬಿಹೇವಿಯರ್ ಆಗಲಿ ಇಲ್ಲ. ಅವ್ರಿಗೇನು ಇವತ್ತು ಗೌರ್ಮೆಂಟ್ ರನ್ ಆದರೆ ಸಾಕು, ಇನ್ನೊಂದು 5 ವರ್ಷ ನಾನು ಲೈಕ್ ಫುಲ್ಫಿಲ್ ಮಾಡ್ಕೊಂಡ್ರೆ ಸಾಕು, ಅದಕ್ಕೇನೇನೆಲ್ಲ ಮಾಡ್ಬೋದು, ಅದಕ್ಕೆ ಯಾರನ್ನ ಟಾರ್ಗೆಟ್ ಮಾಡ್ಬೋದು, ಮಾಡ್ಕೊಂಡ್ರೆ ಆಯಿತು ಅನ್ನೋ ಥರ ಬಂದುಬಿಟ್ಟಿದೆ. ಸೊ ಹೈನುಗಾರಿಕೆ ಅನ್ನೋದು ಕೇವಲ ಒಂದು ರೈತರಿಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ, ಇದು ಸಮಾಜಕ್ಕೆ ಸಂಬಂಧಪಟ್ಟಂಥ ವಿದ್ಯಾ ಕಲ್ಚರ್ಗೆ ಸಂಬಂಧಪಟ್ಟಂಥ ವಿಷಯ, ಹಾಗೆ ನಗರಕ್ಕೆ ತುಂಬ ನಾಳೆ ಅಭಾವ ತರುವಂಥ ಒಂದು ವಿಷಯ. ಸರ್ ಹೇಳ್ದಂಗೆ ಇವಾಗ ಬೆಂಗಳೂರು ಆಗಿರ್ಬೋದು ಯಾವುದೇ ಒಂದು ಸೆಕ್ಟರ್ ನೋಡಿದ್ರು ಕೂಡ ನಮ್ಮ ಇಡೀ ಬ್ಯಾಂಗ್ಳೂರಲ್ಲಿ ಯಾವುದೇ ನೀವು ಮೇನ್ ಹಾಸ್ಪಿಟಲ್ ಅಂತ ತಗೊಳ್ಳಿ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಂತ, ಅಲ್ಲಿ ಫ್ರೀಯಾಗಿ ಇವತ್ತಿಗೂ ಕೊಡ್ತಿರೋದು ಹಾಲನ್ನೇ. ಸೊ ಈಗ ನಾಳೆ ಅವ್ರು ಏನಾದರೂ ಲೈಕ್ ಹಾಲನ್ನ ನಾವು ಬೆಂಬಲ ಬೆಲೆ ಇಲ್ಲ ನಮಗೆ ಅಥವಾ ಈ ರೀತಿ ನಮಗೆ ಬೇಕಾದಂಥ ಪೂರಕವಾದ ಸೌಲಭ್ಯಗಳಿಲ್ಲ, ನಾವು ಇದನ್ನು ಸ್ಟಾಪ್ ಮಾಡ್ತೀವಿ ಅಂತ ನಿಂತ್ಕೊಂಡ್ರೆ ಎಷ್ಟೋ ರೋಗಿಗಳು ಸಾಯ್ತಾರೆ ಹಾಸ್ಪಿಟ್ಲ್ಗಳಲ್ಲಿ. ಸೊ ಇದು ಚೈನ್ ಲಿಂಕ್ ಅಂತ ನೋಡಿಕೊಂಡ್ರೆ ತುಂಬ ಕಡೆ ಲಿಂಕ್ ಆಗುತ್ತೆ. ಸೊ ಇದನ್ನೆಲ್ಲ ಯೋಚನೆ ಮಾಡುವಂಥ ಮೆಚ್ಯೂರ್ಡ್ ಆಗಿರೋ ಲೀಡರ್ಸ್ಗಳನ್ನ ಆರಿಸ್ಬೇಕಾಗಿರೋದು ನಾವು ಎಲ್ಲೋ ಒಂದು ಕಡೆ ಅದರಲ್ಲಿ ಫೇಲ್ ಆಗ್ತಿದ್ದೀವಿ. ಆ್ಯಂಡ್ ಗೌರ್ಮೆಂಟ್ ಕೂಡ ಇದನ್ನೆಲ್ಲ ಯೋಚನೆ ಮಾಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡೋದ್ರಲ್ಲೂ ಫೇಲ್ ಆಗ್ತಿದೆ. ಆ ಥರ ಆದಾಗ ಏನಾಗುತ್ತೆ, ಬೇರೆ ಬೇರೆ ಕಡೆ ಹಣದ ವಿಂಗಡಣೆ ಆಗುತ್ತೆ. ವಿಂಗಡಣೆ ಆಗಬೇಕಾಗಿರೋ ಹಣಗಳು ಎಲ್ಲಿಗೆ ಬರಬೇಕು ಅಲ್ಲಿಗೆ ಬರದೇ ಇದ್ದಾಗ ಈ ರೀತಿ ಪ್ರಾಬ್ಲಮ್ಸ್ಗಳಾಗುತ್ತೆ ಅಷ್ಟೇ. ಯಾಕೆ ಸರ್ಕಾರ ಯಾಕೆ ನಿರ್ಲಕ್ಷ್ಯ ಮಾಡ್ತದೆ? ಯಾಕೆ ಬಾಕಿ ಬಿಲ್ ಕೊಡಬೇಕಾಗಿರೋದನ್ನ ಯಾಕೆ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ? ಅಲ್ಲ, ಇದನ್ನು ನೇರವಾಗಿ ಹೇಳಬೇಕು ಅಂದರೆ ಸರ್ಕಾರಕ್ಕೆ ರೈತರ ಬಗ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಭಾಳ ಮುಖ್ಯವಾಗಿ ಇವತ್ತಿನ ದಿನ ಹಳ್ಳಿಗಳ ಪರಿಸ್ಥಿತಿ ಏನಾಗ್ತದೆ ಅಂದರೆ ಸರ್, ಪ್ರತಿ ಹಳ್ಳಿಗಳಲ್ಲಿರ್ತಕ್ಕಂಥವ್ರು ವಲಸೆ ಹೋಗ್ತಾ ಇದ್ದಾರೆ. ಯುವ ಜನತೆ ಇವತ್ತಿನ ದಿನ ವ್ಯವಸಾಯನ ಬಿಟ್ಟು ವಲಸೆ ಬರ್ತಿದ್ದಾರೆ, ಹೊರಗಡೆ ಬರ್ತಿದ್ದಾರೆ. ಇವತ್ತಿನ ದಿನ ನಾವು ಬೆಂಗಳೂರಲ್ಲಿ ನೋಡಿದ್ರೆ ಸಾಕಷ್ಟು ಜನ IT BTಗಳಿರ್ಬೋದು, ಇನ್ನೊಂದು ಸೆಕ್ಟರ್ಗಳಲ್ಲಿರ್ಬೋದು, ಪ್ರತಿಯೊಬ್ಬರೂ ಹಳ್ಳಿಗಳಿಂದ ಬಂದಿರತಕ್ಕಂಥವ್ರು. ಇದೇ ರೀತಿ ಮುಂದುವರೆದು ಬಿಟ್ಟರೆ ನಾಳೆ ದಿನ ನಮಗೆ ಅನ್ನ ಆಗ್ತಕ್ಕಂಥವ್ರು ಯಾರು, ಅನ್ನ ಬೆಳೆದು ಕೊಡ್ತಕ್ಕಂಥವ್ರು ಯಾರು, ಹಾಲು ಕೊಡ್ತಕ್ಕಂಥವ್ರು ಯಾರು, ಹೈನುಗಾರಿಕೆಯಲ್ಲಿ ಉಳ್ಕೊಳ್ತಕ್ಕಂಥ ರೈತರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ನಾವು ಇವತ್ತಿನ ಈ ವಲಸೆ ಹೋಗ್ತಕ್ಕಂಥದ್ದನ್ನ ತಡಿಬೇಕು ಅಂತಂದರೆ ಅಟ್ಲೀಸ್ಟ್ ಅವ್ರಿಗೆ ಲಾಭ ಇಲ್ಲದೆ ಹೋದ್ರೂ ಸಮೇತ ಅಟ್ಲೀಸ್ಟ್ ಅವ್ರಿಗೆ ಬದುಕು ಕಟ್ಕೊಳ್ತಕ್ಕಂಥಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಬೆಲೆಯನ್ನು ಕೊಟ್ಟು ನಿಗದಿ ಮಾಡಿದ 5 ರೂಪಾಯಿ ಪ್ರೋತ್ಸಾಹ ಧನ ಅಂತಕ್ಕಂಥದ್ದು ನಿಗದಿ ಮಾಡಿರ್ತಕ್ಕಂಥದ್ದು ಅದನ್ನೇ ನೀವು ಕೊಟ್ಟಿಲ್ಲ ಅಂತಂದರೆ ಮತ್ತು ಅವ್ರಿಗೆ ಬದುಕೋದಂಗೆ, ಅವ್ರ ಕುಟುಂಬಗಳ ನಿರ್ವಹಣೆಗೆ. ಇವಾಗ ಯಾವುದೇ ಒಂದು ನೀವು ಉದಾಹರಣೆ ತಗೊಂಡ್ರೆ, ಒಂದು ಸರ್ಕಾರಿ ನೌಕರರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಎಲ್ಲನೂ ಸರ್ಕಾರ ಕೊಡುತ್ತೆ. ಅವನು ಮನುಷ್ಯ, 4 ಜನಕ್ಕೆ ಅನ್ನ ಆಗ್ತಕ್ಕಂಥವನು ಮನುಷ್ಯ ಅಂತ ಮಿನಿಮಮ್ ನೀವು ಪರಿಗಣನೆ ಮಾಡದೇ ಇದ್ರೆ ಸರ್ಕಾರಗಳು, ರೈತರು ಬದುಕೋದು ಹೇಗೆ? ಇವತ್ತಿನ ದಿನ ಹಸು ಕಟ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಉಳ್ಕೊಳ್ತಕ್ಕಂಥದ್ದು ಅತಿ ದೊಡ್ಡ ಚಾಲೆಂಜ್. ಒಂದು ಹಸು ಕಟ್ತಕ್ಕಂಥದ್ದು, ಹಸು ಸಾಕ್ತಕ್ಕಂಥದ್ದು ಇವತ್ತಿನ ಪರಿಸ್ಥಿತಿಗೆ ತುಂಬ ಕಷ್ಟ. ಅಂಥ ಕಷ್ಟದಲ್ಲೂ ಸಮೇತ ಹೈನುಗಾರಿಕೆ ನಂಬಿ ಇವತ್ತಿನ ದಿನ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ರೈತರ ಒಂದು ಕಡೆಗಣನೆ ಈ ಸರ್ಕಾರ ಮಾಡ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ನಾವು ನೇರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಪ್ರೋತ್ಸಾಹ ಧನನ ಇನ್ನೂ ಹೆಚ್ಚಳ ಮಾಡಬೇಕು. ಈ 5 ರೂಪಾಯಿಂದ ಇವತ್ತಿನ ದಿನ ಏನು ರೈತರು ಉಳ್ಕೋಬೋದು ಅಷ್ಟೇ, ಬದುಕೋಕ್ಕಾಗಲ್ಲ. ಹಾಗಾಗಿ ಪ್ರೋತ್ಸಾಹ ಧನನೂ ಹೆಚ್ಚಳ ಮಾಡಬೇಕು. ಬಾಕಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಒಂದು ಅನುದಾನ 622 ಕೋಟಿ ಏನಿದೆ, 622 ಕೋಟಿನೂ ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನಾವು. ಸರ್, ಈಗ ಒಂದು ಹಸು ಎಷ್ಟು ಲೀಟರ್ ಹಾಲು ಕೊಡುತ್ತೆ? ಅದರಿಂದ ಎಷ್ಟು ಮಟ್ಟಿಗೆ ರೈತರಿಗೆ ಅನುಕೂಲ ಆಗುತ್ತೆ ಅದು? ಸರ್, ಹಸು ಇವತ್ತು 1 ಲಕ್ಷ ರೂಪಾಯಿ ತೊಗೊಂಬಂದ್ರೆ ಹಸು ಅದರಲ್ಲಿ ಅವನು ಬಂದರೆ 10 ಲೀಟ್ರ್ 12 ಲೀಟ್ರ್ 15 ಲೀಟ್ರ್ ಒಂದು ಟೈಮ್ ಬರುತ್ತೆ. 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತಾನೆ. ಪ್ರತಿದಿನ ಲಕ್ಷಕ್ಕೆ ನೀವು ಬಡ್ಡಿ ಲೆಕ್ಕ ಹಾಕೊಂಡೋದ್ರೆ ತಿಂಗಳಿಗೆ 3,000 ರೂಪಾಯಿ ಆಗುತ್ತೆ ಬಡ್ಡಿ. ಅಂದರೆ ಅವನ ಹತ್ರ ದುಡ್ಡಿಲ್ಲ ಅಂದರೆ ಬಡ್ಡಿಗೆ ನಾವು ಲೆಕ್ಕ ಹಾಕೊಬೇಕು, ಅದನ್ನು 3,000 ರೂಪಾಯಿ ಆಗುತ್ತೆ. ಪ್ಲಸ್ ಅದಕ್ಕೆ ತಿಂಡಿ ಎಲ್ಲ ಲೆಕ್ಕ ಹಾಕೊಂಡೋಗಿ ಹೋದೆ ಅಂದರೆ ಅಲ್ಲಿ ಹಾಲಿನ ರೇಟ್ ಒಂದು 50 ರೂಪಾಯಿ ಕೊಟ್ಟರೆ ಆಗಲ್ಲ. ಇವತ್ತು ನೋಡಿ, ಜಾರ್ಖಂಡದಲ್ಲಿ ನಾನು ಒಂದು ಸರಿ ಹೋಗಿದ್ವಿ ಜಾರ್ಖಂಡದಲ್ಲಿ ಹಸಿನ ಹಾಲಿಗೆ 50 ರೂಪಾಯಿ ಕೊಡ್ತಾರೆ, ಎಮ್ಮೆ ಹಾಲಿಗೆ 65 ರೂಪಾಯಿ ಕೊಡ್ತಾರೆ. ನೇರವಾಗಿ ರೈತರಿಗೆ ಕೊಡ್ತಾನೆ ಸೊಸೈಟಿನ. ಅವರು ಅದ್ರ ಮೇಲ್ಪಟ್ಟು ಅವ್ರು ಮಾರ್ತಾರೆ. ಅಂಥ ಹಾಲನ್ನ ಅಲ್ಲಿ ಪರ್ಚೇಸ್ ಮಾಡ್ತಾರೆ ಜಾರ್ಖಂಡದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಏನು ಸರ್ ಅದು? ನಾನು ಹೇಳೋದು, ನೀನು ರೇಟ್ ಜಾಸ್ತಿ ಮಾಡಿ. ಇವತ್ತು ಹಾಲಿನಲ್ಲಿ ಒಂದೇ ಪ್ರಾಡಕ್ಟ್ ಅಂತ ಏನು ಉತ್ಪತ್ತಿ ಆಗಲ್ಲ. ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ. ಇವತ್ತು ತುಪ್ಪ ಏನು ರೇಟ್ ಸರ್? 700 ರೂಪಾಯಿ 800 ರೂಪಾಯಿ ಕೆಜಿ ತುಪ್ಪ, ಮೊಸರು, ಮಜ್ಜಿಗೆ. ಎಷ್ಟು ಪ್ರಾಡಕ್ಟ್ಗಳು ಸರ್? ಹಾಲಿಂದ ಆಗೋಂಥ ಪ್ರಾಡಕ್ಟ್ಗಳು 100 ಪ್ರಾಡಕ್ಟ್ಗಳಾಗ್ತವೆ. 100 ಪ್ರಾಡಕ್ಟು ಹಾಲಿಂದ ಉತ್ಪತ್ತಿಯಾಗಿ ಸರ್ಕಾರಕ್ಕೆ ಇಷ್ಟು ಲಾಭ ಬಂದ್ರೂ ಎಲ್ಲ ಪ್ರಾಡಕ್ಟ್ ಮೇಲೂ GST ಇದೆಯಲ್ಲ ಸರ್?
GST ಇಂದ ಎಷ್ಟು ಹಣ ಬರುತ್ತೆ ಎಲ್ಲ ಸರ್ಕಾರಕ್ಕೆ ಬಂದ್ರೂ ರೈತನ ಮಾಡೋಕ್ಕಾಗಲ್ಲ ಅಂದರೆ ರೈತ ಹೈನುಗಾರಿಕೆ ಯಾಕೆ ಮಾಡಬೇಕು? ಇವತ್ತು ನಾವು ಪ್ರತಿ ಮೀಟಿಂಗಲ್ಲೂ ಹೇಳ್ತಾ ಇರೋದು ಇಷ್ಟೇ ಸರ್, ನಾವು ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಬೆಳ್ಕೊಳ್ಳಿ, ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಹಾಲು ಉತ್ಪತ್ತಿ ಮಾಡ್ಕೊಳ್ಳಿ, ಆರಾಮಾಗಿರಿ, ನೀವು ಏನು ಬೇಕು ಕೂಲಿ ನಾಲಿವೆ ಎಲ್ಲ ಹೋಗ್ಕೊಳ್ಳಿ. ಸುಮ್ಮನೆ ಏನಕ್ಕೆ ನಾವು ನೋಡ್ಕೊಂಡು ಆರಾಮಾಗಿರಿ ಅಷ್ಟೇ. ನಾವು ಇನ್ನೇನು ಮಾಡ್ತೀವಿ, ನಾವು ಇನ್ನೆಷ್ಟು ದುಡಿದು ಹಾಕಿದ್ರು ನಾವು ಸಾಲ ತೀರ್ಸೋಕ್ಕಾಗಲ್ಲ ಅಂದರೆ ಮೂಳೆ ಎಲ್ಲ ಮುರಿದ್ರು ನಮಗೆ ಸಾಲ ತೀರ್ಸೋಕ್ಕಾಗಲ್ಲ ಅಂದರೆ ಹಸ ಯಾಕೆ ಕಟ್ಕೊಬೇಕು, ಹಾಲು ಯಾಕೆ ಕರಿಬೇಕು, ನಾವು ತೊಗೊಂಡೋಗಿ ಡೈರಿಗೆ ಯಾಕೆ ಹಾಕ್ಬೇಕು? ಅದ್ರ ಹಿಂದೆ ಪರಿಶ್ರಮ ದೊಡ್ಡದಿದೆ. ಅದು ಪರಿಶ್ರಮದಲ್ಲಿ ನಮಗೆ ಲಾಭ ಇಲ್ಲ ಅಂದಾಗ ಅದನ್ನ ಯಾಕೆ ನಾವು ಮಾಡೋಕ್ಕೆ ಹೋಗ್ಬೇಕು? ಬೇರೆ ಏನೋ ಒಂದು ಉದ್ಯೋಗ ಹುಡ್ಕೊಬೇಕು ಸರ್. ನಮ್ಮ ಕಾಲಕ್ಕೆ ವ್ಯವಸಾಯ ಇಲ್ಲ, ನಮ್ಮ ಮಕ್ಕಳ ಕಾಲಕ್ಕೆ ವ್ಯವಸಾಯ ಇಲ್ಲ. ಇವತ್ತು ಲಕ್ಷ್ಮಣ ಇರ್ಬೋದು, ನಾನಿರ್ಬೋದು, ಯಾರೇ ಇರ್ಬೋದು, ನಮ್ಮ ಕಾಲದಲ್ಲಿ ಏನೋ ಇನ್ನೂ ಒಂದು ಸ್ವಲ್ಪ ನಮ್ಗೆ ವ್ಯವಸಾಯದ ಮೇಲೆ ಜ್ಞಾನೋದಯ ಇರೋದ್ರಿಂದ ವ್ಯವಸಾಯ ಅಂತೇಳಿ ಲಾಸ್ ಆಗಲಿ ನಷ್ಟ ಆಗಲಿ ಏನೇ ಆಗಲಿ ಹೆಂಡ್ತಿ ತಾಲಿ ಅದು ತೊಗೊಂಡೋಗಿ ಅಡವಿಟ್ಟು ಇನ್ನೂ ಅದನ್ನು ಏನೋ ಒಂದು ಬಾಡಿ ಬ್ಯಾಂಕಲ್ಲಿ ಇಟ್ಟು ಏನೋ ಸಾಲ ತಗೊಂಡು ಉಗಿಸ್ಕೊಂಡು ಉಪ್ಪು ಹಾಕಿಸ್ಕೊಂಡು ಜನಗಳಿಗೆ ಈಗ ನಾವು ಬೆಳಿತೀವಿ. ಈಗೂ ಬೆಳಿಬೇಕು ಅಂತ ನಮ್ಗೆ ಆಸೆ ಇದೆ. ಆದರೆ ನಮ್ಮ ಮಕ್ಕಳು ಅಪ್ಪ ನೀನು ಯಾಕಪ್ಪ ನೀನು ಪಡ್ಕೊಂತೀಯ, ನಾವು ಯಾಕೆ ಪಡ್ಕೊಳ್ಳೋಣ ಅನ್ನೋ ಒಂದು ಪರಿಸ್ಥಿತಿ ಬರ್ತದೆ. ಇದಕ್ಕೆಲ್ಲ ಕಾರಣ ಪೂರ್ತಿ ಸರ್ಕಾರನೇ. ಇವತ್ತು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿತಾರೆ. ಈ ಲೂಟಿ ಹೊಡೆಯೋದೆಲ್ಲ ಬಿಟ್ಬಿಟ್ರೆ ಹೈನುಗಾರಿಕೆಯಲ್ಲಿ ರೈತನಿಗೆ ಡಬ್ಬಲ್ ಕೊಡ್ಬೋದು, 70 ರೂಪಾಯಿ ಕೊಡ್ಬೋದು ಹಾಲಿಗೆ ಲೀಟ್ರಿಗೆ. ಬರೀ 35 ರೂಪಾಯಿ ಕೊಡ್ತಾರಲ್ಲ, ಈ ಲೂಟಿ ಹೊಡೆಯೋದು ಬಿಟ್ಬಿಟ್ರೆ 70 ರೂಪಾಯಿ ಕೊಟ್ಟರು ಲಾಸ್ ಆಗಲ್ಲ ಸರ್ಕಾರಕ್ಕೆ. ಆ ಒಂದು ಇದಿದೆ. ಮಾಡ್ತಾ ಇಲ್ಲ. ಆಮೇಲೆ ಇನ್ನೂ ಒಂದು ಏನು ಮಾಡ್ತಾ ಇದ್ದಾರೆ ಅಂದರೆ ಖಾಸಗಿ ಕಂಪ್ನಿಗಳಿಗೆ ಇವ್ರು ಏನು ಬೇಕಾದರೂ ಸಪೋರ್ಟ್ ಮಾಡಿಕೊಡ್ತಾರೆ, ಹಿಂದೆಗಡೆ ಬ್ಯಾಕ್ ಸಪೋರ್ಟು. ಆದರೆ ನಮ್ಮ ಸೊಸೈಟಿ ಇದೆಯಲ್ಲ, ಈಗ KMF, ನಂದಿನಿ, ಇವ್ಯಾವ ಇದಾವಲ್ಲ ಮದರ್ ಡೈರಿಗಳು, ಇವೆಲ್ಲ ಇವ್ರು ಹಾಲು ಹೋಗ್ದಿದ್ರು ಪರವಾಗಿಲ್ಲ, ಲಾಸ್ ಒಂದು ತೋರಿಸಿದ್ರು ಪರವಾಗಿಲ್ಲ, ಆಚೆ ಕಡೆ ಚೆಲ್ಲಿದ್ರು ಪರವಾಗಿಲ್ಲ, ಖಾಸಗಿ ಕಂಪ್ನಿಗಳಿಗೆ ಹಿಂದ್ಗಡೆಯಿಂದ ಸಪೋರ್ಟ್ ಮಾಡಿಕೊಡ್ತಾರೆ. ಈ ಥರ ಒಂದಿದು ಖಾಸಗಿಯವ್ರು ಬೆಳಿಬೇಕು, ಖಾಸಗಿ ಕಂಪ್ನಿಗಳು ಬೆಳಿಬೇಕು. ಇವತ್ತು ಖಾಸಗಿಯವ್ರಿಗೆ ಹಾಲು ಕೊಟ್ಟರೆ ಅವರಿಂದ ಜಾಸ್ತಿ ಕೊಡ್ತಾರೆ. ಅವ್ರಿಗೆ ಲಾಭ ಇದೆ, ಇವ್ರಿಗೆ ಲಾಭ ಇಲ್ಲ ಅಂದರೆ ನಾವು ಯಾರು ಒಪ್ಪಬೇಕು? ಆ ಒಂದು ಪರಿಸ್ಥಿತಿ ಬಂದಿದೆ. ಸರ್ಕಾರ ಇದೊಂದೇ ವಿಷಯ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ರೈತನ ಕಡೆಗಣಿಸ್ಕೊಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ಸಿಗುತ್ತೆ. ಬೇರೆ ಬೇರೆ ದೇಶದಿಂದ ಭಿಕ್ಷೆ ಬಿಡಬೇಕು. ಅಮ್ಮ ತಾಯಿ ನನಗೆ ಯಾರು ಬಾಂಗ್ಲಾದೇಶದಲ್ಲಿ ಮೊನ್ನೆ 50,000 ಟನ್ನು ಅಕ್ಕಿ ಕಳಿಸಿ ಅಂತ ಹೇಳಿದ್ರಲ್ಲ ಬಾಂಗ್ಲಾದೇಶ, ಆ ಪರಿಸ್ಥಿತಿ ಭಾರತ ದೇಶ ಬರ್ತದೆ. ಆಮೇಲೆ ಬಹಳ ಮುಖ್ಯವಾಗಿ ಇವತ್ತೇನಾಗಿದೆ, ಕರ್ನಾಟಕದಲ್ಲಿ ಕೇವಲ ನಂದಿನಿ KMFಗೆ ಇದಕ್ಕೆ ಮಾತ್ರನೇ ಹಾಲು ಕೊಡ್ತಾ ಇಲ್ಲ ರೈತರು. ತಿರುಮಲ, ಆಂಧ್ರ ಪ್ರದೇಶ ಮತ್ತು ತಮಿಳ್ನಾಡು ಭಾಗದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಇದಕ್ಕೂ ರೈತರು ಹಾಲು ಕೊಡ್ತಾ ಇದ್ದಾರೆ ಅಂತಂದರೆ, ಸೊ KMF ಅಂತ ಕಂಪನಿ ಇವತ್ತಿನ ದಿನ ಇಲ್ಲಿ ರೈತರಿಗೆ ನೀವು ಸ್ಪಂದಿಸಕ್ಕೆ ಆಗ್ತಾಯಿಲ್ಲ, ಅಂದರೆ ರೈತರ ಜೊತೆಗೆ ನೀವು ಒಂದು ಇದನ್ನು ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಅಲ್ಲೆಲ್ಲೋ ಎಡವಿದ್ದೀರ ಅಂತಕ್ಕಂಥದ್ದನ್ನ ನೇರವಾಗಿ ತೋರಿಸ್ತಾ ಇದೆ. ಆಮೇಲೆ KMFಲ್ಲಿ ಇವತ್ತಿನ ದಿನ ಎಷ್ಟು ಇದಿದೆ ಅಂದರೆ ಅವ್ಯವಹಾರ, ಅಲ್ಲಿ ಸುಮಾರು 70 ಲಕ್ಷ 80 ಲಕ್ಷ ಲೀಟ್ರ್ ಇವತ್ತಿನ ದಿನ ಹಾಲನ್ನ ನೇರವಾಗಿ ಗ್ರಾಹಕರು, ಅಂದರೆ ಅದನ್ನು ಏಜೆಂಟ್ಸ್ ಇರ್ತಾರಲ್ಲ ಸರ್, ಏಜೆಂಟ್ಸು ತಲುಪಿಸ್ತಕ್ಕಂಥವ್ರು ಅವ್ರಿಗೆ ಯಾವುದೇ ರೀತಿ ಸುರಕ್ಷತೆ KMF ಕಡೆಯಿಂದ ಕೊಟ್ಟಿಲ್ಲ. ಇವಾಗ ಮಿನಿಮಮ್ ಒಬ್ಬ ಎಂಪ್ಲಾಯ್ಗೆ ESI PF ಅವನಿಗೆ ಏನಾದರೂ ಇನ್ಶೂರೆನ್ಸ್ ಮಾಡಿಸಿರ್ತಕ್ಕಂಥದ್ದು ಅದೆಲ್ಲ ಇರುತ್ತೆ. ರಾತ್ರಿ ಇವತ್ತಿನ ದಿನ ಹಾಲು ಡೆಲಿವರಿ ಆಗ್ತಕ್ಕಂಥದ್ದು ಮುಂಜಾನೆಯಲ್ಲಿ ಅಷ್ಟು ಗಾಡಿಗಳು ಓಡಿಸ್ಕೊಂಡು ಇವತ್ತಿನ ದಿನ ಇವರು ಹಾಲನ್ನ ಸರಬರಾಜು ಮಾಡ್ತಕ್ಕಂಥವ್ರಿಗೆ ಯಾವುದೇ ಒಂದು ಸುರಕ್ಷತಾ ಕ್ರಮಗಳನ್ನ ಕೊಟ್ಟಿಲ್ಲ. ಅದರಲ್ಲೂ ಎಡುತ್ತಾರೆ. ಇವತ್ತಿನ ದಿನ ಅವ್ರನ್ನೆಲ್ಲ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೆ ಆದರೆ ಹಾಲಿನ ಸರಬರಾಜು ಇನ್ನಷ್ಟು ಮಾಡ್ತಾರೆ. ಆ KMF ಅಂತ ಕಂಪನಿಗೆ ಬರೀ ಹಾಲಿನಿಂದ ಅಲ್ಲ ಸರ್, ಹಾಲಿನ ಪ್ರಾಡಕ್ಟ್ಸ್ ಏನಿದೆ ಇವತ್ತಿನ ದಿನ ತುಪ್ಪ ಇರ್ಬೋದು, ಅಣ್ಣವ್ರು ಹೇಳ್ದಂಗೆ, ಮತ್ತು ಈ ಹಾಲು ಫುಡ್ ಪ್ರಾಡಕ್ಟ್ಸ್ ಎಷ್ಟೊಂದಿದೆ, ತುಪ್ಪ ಸಾಕಷ್ಟು ಸಾವಿರಾರು ಪ್ರಾಡಕ್ಟ್ಸ್ ಮಾಡಿದ್ದಾರೆ ನಂದಿನಿಯಲ್ಲಿ. ಬೆಳಗಾವಿ ಕುಂದ ಅಂತಕ್ಕಂಥದ್ದು, ಮತ್ತು ಏನು ಪೇಡ, ಇವೆಲ್ಲ ಮಾಡಿದ್ದಾರೆ. ಇವೆಲ್ಲನೂ ಅತಿ ಹೆಚ್ಚು ಲಾಭ ಗಳಿಸ್ತಾ ಇರ್ತಕ್ಕಂಥದ್ದು ಹಾಲಿಂದನೇ. ಇದ್ರದ್ದು ಮೂಲ ಯಾವುದು ಅಂತಂದರೆ ಹಾಲು. ಸೊ ನೀವು ಅದನ್ನು ಕಡೆಗಣಿಸೋದಾದರೆ, ನಾನು ನೇರವಾಗಿ ಇವತ್ತಿನ ದಿನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾವಂತರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಸರ್. ಇದ್ರಿಂದ ಕೇವಲ ಇದು ರೈತರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಅಲ್ಲ. ಇವತ್ತಿನ ದಿನ ಹಾಲು ಅಂತಕ್ಕಂಥದ್ದು ಅಮೃತಕ್ಕೆ ಸಮಾನ, ಪ್ರತಿಯೊಬ್ಬರಿಗೂ ಅತ್ಯವಶ್ಯಕತೆ ಇದೆ. ಇವತ್ತಿನ ನಾವು ಬದಲಾಗಿರೋಂಥ ಈ ಒಂದು ಲೈಫ್ ಸ್ಟೈಲಲ್ಲಿ ತಾಯಿ ಎದೆಯಲ್ಲಿ ಇವತ್ತಿನ ದಿನ ಮಕ್ಕಳಿಗೆ ಹಾಲನ್ನ ಕೊಡೋಕ್ಕಾಗದೇ ಇರತಕ್ಕಂಥಷ್ಟು ಸಂಕಷ್ಟ ಇವತ್ತು ಎದುರಾಗಿದೆ. ಯಾಕೆಂದರೆ ನಾವು ತಿಂತಾ ಇರ್ತಕ್ಕಂಥ ಊಟ ಅದರಲ್ಲಿ ಅಂಥ ಪೌಷ್ಟಿಕತೆ ಇಲ್ಲ ಇವತ್ತಿನ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ರೈತರಿಗೆ ಸರಿಯಾದ ಸಮಯಕ್ಕೆ ಒಳ್ಳೆ ನೀವು ಒಂದು ಬೀಜಗಳು, ಗೊಬ್ಬರಗಳು, ಮತ್ತು ಅದಕ್ಕೆ ಹಿಂಡಿ ಬೂಸ ಇವತ್ತೇನು ಹೇಳಿದೆ ಅದನ್ನೆಲ್ಲ ನೀವು ಪ್ಯೂರಿಟಿ ಇರಬೇಕು. ಅದರಲ್ಲೂ ಕಲಬೆರಕೆ. ಇವತ್ತಿನ ದಿನ 20 ಲೀಟ್ರ್ ಕೊಡ್ತಕ್ಕಂಥ ಹಸು ಇವತ್ತಿನ ದಿನ 10 ಲೀಟ್ರ್ ಹಾಲು ಕೊಡ್ತಾ ಇದೆ. ಇದನ್ನೆಲ್ಲ ಪ್ರಶ್ನೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಇವತ್ತಿನ ದಿನ ರೈತರ ಸಂಕಷ್ಟಗಳು ಸಾಕಷ್ಟಿದೆ. ಸೊ ಹಾಗಾಗಿ KMF ಇವತ್ತಿನ ದಿನ ಇಷ್ಟೆಲ್ಲ ಲಾಭ ಗಳಿಸ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಯಾಗಿ ಇವರು ಸಮೇತ ಪ್ರೆಷರ್ ಆಗಬೇಕು ಸರ್ಕಾರದ ಮೇಲೆ. ತಪ್ಪೇನಿದೆ? ಇವತ್ತಿನ ದಿನ ಲಕ್ಷಾಂತರ ಜನ ಇವತ್ತಿನ ದಿನ ಅಲ್ಲಿ ಕೆಲಸ ಮಾಡ್ತಾರೆ, ಲಾಭ ತೊಗೊಳ್ತಿದ್ದಾರೆ.
ಅವರು ಸಮೇತ ಒತ್ತಡ ಆಗಬೇಕು. ಸರ್ಕಾರಗಳು ಇವತ್ತಿನ ನಾನು ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡೋದಾದರೆ, ಹೈನುಗಾರಿಕೆ ಸಚಿವರ ಹೆಸರು ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇದು ವಾಸ್ತವಾಂಶ. ವೆಂಕಟೇಶ್ ಅವರು ಅಲ್ಲಿ ಫೋಟೋ ಹಾಕಿದ್ರೆ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ನಾವು ಗೂಗಲಲ್ಲಿ ಹುಡ್ಕೋಬೇಕು ಇವತ್ತಿನ ಪಶುಸಂಗೋಪನಾ ಸಚಿವರು ಯಾರಿದ್ದಾರೆ ಅಂಥ ದುರಂತದಲ್ಲಿದ್ದೀವಿ. ಹಾಗಾಗಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ರೈತರಿಗೆ ನೇರವಾಗಿ ಸಿಗುತ್ತೆ ಅಂತಕ್ಕಂಥ ಒಂದು ಗ್ಯಾರಂಟಿನೇ ಇಲ್ಲ ಇವತ್ತಿನ ದಿನ ವ್ಯವಸಾಯ ಪದ್ಧತಿಯಲ್ಲಿ. ಹಾಗಾಗಿ ಬೆಂಗಳೂರಿನಲ್ಲಿ ನೆಕ್ಸ್ಟ್ ಎಲ್ಲ ಯಾವ ರೀತಿ ಆಗಿಬಿಡುತ್ತೆ ಅಂದರೆ, ಕಾರ್ಪೊರೇಟ್ ಕಂಪನಿಗಳು ಇವತ್ತಿನ ದಿನ ಅಣ್ಣವ್ರು ಹೇಳ್ದಂಗೆ ನಾರಾಯಣಣ್ಣ ನೆಕ್ಸ್ಟ್ ಎಲ್ಲ ಒಂದು ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ, ಬೆಳಿಗ್ಗೆಗೆ ಈ ಟ್ಯಾಬ್ಲೆಟ್ ಹಾಕೋಬಿಡಿ ಒಂದು ಗ್ಲಾಸ್ಗೆ ಹಾಲು ಆಗಿಬಿಡುತ್ತೆ ಅಂತ. ನೀವೆಲ್ಲ ನೋಡಿರ್ಬೋದು ರೈಲ್ವೆ ಸ್ಟೇಷನ್ಸಲ್ಲಿ ಎಷ್ಟೊಂದು ಮಾಫಿ ಆಗಿಬಿಟ್ಟಿದೆ ಇವತ್ತೇ. ಕೆಮಿಕಲ್ಸ್ ರೈಲ್ವೆ ಸ್ಟೇಷನಲ್ಲಿ ಯಾವುದೋ ದಯವಿಟ್ಟು ಕಾಫಿ ಕುಡಿಬೇಡಿ, ಟೀ ಕುಡಿಬೇಡಿ, ಕಲಬೆರಕೆ ಅಂತ. ಎಲ್ಲಿ ಸಿಗುತ್ತೆ ಹಾಲು ಇವತ್ತು ಉತ್ಪಾದನೆ ಮಾಡೋಕ್ಕೆ ರೈತರು ನುಡಿಸ್ಕೊಳ್ಳೋಂಥ ಯೋಗ್ಯತೆ ಸರ್ಕಾರಗಳಿಗೆಲ್ಲ. ಆ ಕಾರಣ ಇವತ್ತಿನ ದಿನ ಮುಂಬರುವ ದಿನಗಳಲ್ಲಿ ಬೆಂಗಳೂರಿನಲ್ಲೂ ಸಮೇತ ಹಾಲು ಬದಲಾಗಿ ನಾವು ಕೆಮಿಕಲ್ಸ್ ಅಂದರೆ ವಿಷದ ಪದಾರ್ಥಗಳನ್ನ ತಿನ್ನಬೇಕಾದಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಯುವಜನತೆ ಎಚ್ಚೆತ್ಕೊಂಡು ವ್ಯವಸಾಯದ ಕಡೆ ಗಮನ ಕೊಡಬೇಕು. ವ್ಯವಸಾಯ ಯಾರು ಮಾಡ್ತಾ ಇದ್ದಾರೋ ಅವ್ರನ್ನ ಉಳಿಸ್ಕೊಳ್ತಕ್ಕಂಥ ಗಮನನ ಸರ್ಕಾರ ಕೊಡಬೇಕು. ಸುನಿಲ್ ಅವರೀಗ ಈ ಗ್ಯಾರಂಟಿಗಳಿಂದಾಗಿ ಖಜಾನೆ ಖಾಲಿ ಆಗ್ತಾ ಇದೆ ಅನ್ನೋದು ಆರೋಪ ಏನು ಕಣ್ಮುಂದೆನೇ ಕಾಣ್ತಾ ಇದೆ. ಬಟ್ ನಾನಂತೂ ಕೇಳಿಲ್ಲ ಗ್ಯಾರಂಟಿ ಕೊಡಿ ಅಂತ. ನೀವೇನಾದರೂ ಕೇಳಿದ್ರಾ? ಸರ್, ಏನಂದರೆ ಯಾವುದೇ ಗ್ಯಾರಂಟಿಗಳಾದರೂ ಕೂಡ ಎಂಡ್ ಆಫ್ ದ ಡೇ ಏನಂದರೆ ಒಂದು ಫ್ಯೂಚರಿಸ್ಟಿಕ್ ಆಗಿರಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಮಾಡ್ತಿರೋದು ಇದನ್ನು. ಇವಾಗ ಲೈಕ್ ಇಲ್ಲಿ ಇವ್ರು ಮಾಡಿದ್ರು, ಇನ್ನೊಂದು ಪಕ್ಷದವ್ರು ಬೇರೆ ಕಡೆ ಎಲೆಕ್ಷನ್ ಬಂದಾಗ ಅವರು ಮಾಡಿದ್ರು ಅದನ್ನೇ. ಬಟ್ ಏನಂದರೆ ಅದರಿಂದ ಹೆಂಗೆ ನಾವು ರಿಟರ್ನ್ ತೊಗೊತೀವಿ ಅನ್ನೋದನ್ನ ಯೋಚನೆ ಮಾಡಬೇಕು. ಈಗ ಅವ್ರು ಹೇಳ್ತಿದ್ದಾರೆ, ಇಲ್ಲ ನಾವು ಫ್ರೀಯಾಗಿ ಬಸ್ ಬಿಟ್ವಿ, ತುಂಬ ಜನ ಓಡಾಡ್ತಿದ್ದಾರೆ, ಹೋಟ್ಲುಗಳು ತುಂಬ ಉದ್ಧಾರ ಆಗಿಬಿಡ್ತು, ಅಥವಾ ಪುಣ್ಯಕ್ಷೇತ್ರಗಳ ಹತ್ರ ಎಲ್ಲ ಬಿಸ್ನೆಸ್ ಚೆನ್ನಾಗಿ ಆಗಿಬಿಡ್ತು, ಅದರಿಂದ ರಿಟರ್ನ್ ಚೆನ್ನಾಗಿ ಬಂತು ಅಂತ. ಬಟ್ ಆನ್ ಪೇಪರ್ಸ್ ಏನಾದರೂ ತೋರಿಸ್ತಿದ್ದೀವ ನಾವು, ಅಥವಾ ಬಂದಿದ್ರು ಕೂಡ ಅದನ್ನು ಹೆಂಗೆ ಇನ್ವೆಸ್ಟ್ ಮಾಡ್ತಿದ್ದೀವಿ? ಈಗ ಹೈನುಗಾರಿಕೆ ಅಂತ ನೋಡಿಕೊಂಡ್ರು ಕೂಡ ನಮ್ಮ ಕರ್ನಾಟಕ 11th ಪ್ಲೇಸಲ್ಲಿ ನಿಂತ್ಕೊಳ್ಳುತ್ತೆ ಇಂಡಿಯಾದಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಆಫ್ ಮಿಲ್ಕಲ್ಲಿ. ಸೊ ಆ ರೀತಿ ಹೈಯೆಸ್ಟ್ ಟ್ರೆಂಡ್ ಇರೋವಂಥ ಸೆಕ್ಟರ್ಗೆ ಏನು ಹೆಲ್ಪ್ ಮಾಡ್ತಿದೆ ಗೌರ್ಮೆಂಟು? ಅವ್ರು ಹೇಳ್ದಂಗೆ ಲೈಕ್ ಬೆಂಬಲ ಬೆಲೆ ಇಲ್ಲ ಅಂದರೆ, ಅಥವಾ KMF ಲೈಕ್ ಲಾಸಲ್ಲಿ ಹೋಗ್ತಿದೆ, ನಮಗೇನೂ ಮಾಡೋಕ್ಕಾಗ್ತಿಲ್ಲ ಅಂತಂದರೆ, ಇನ್ಶೂರೆನ್ಸ್ಗಳನ್ನ ಪ್ರೊಕ್ಯೂರ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ, ಈ ಒಂದು ಸೆಕ್ಟರ್ ಒಳ್ಳೆ ನಂಬರ್ನ ತೋರಿಸ್ತೆ. ಫಾರ್ ಎಕ್ಸಾಂಪಲ್ ಈಗ ಏನೋ ಪ್ರೊಡಕ್ಷನ್ ಅಂತ ನೋಡಿಕೊಂಡ್ರು ಕೂಡ ನಮ್ಮದು ಲಾಸ್ಟ್ ಇಯರ್ಗಿಂತ ಈ ಇಯರ್ ಹಾಲಿನ ಉತ್ಪಾದನೆ ಜಾಸ್ತಿನೇ ಇದೆ. ಸೊ ಹಾಗಿದ್ದಾಗ ಒಂದೊಳ್ಳೆ ಇನ್ಕಮ್ ಜನ್ರೇಟ್ ಆಗ್ತಿದೆ ಅಂತ ಗೊತ್ತಿರೋ ಸೆಕ್ಟರ್ಗೆ ಏನಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ? ಯಾಕಂದರೆ ಲೈಕ್ ಅವ್ರಿಗೆ ಅದರಿಂದ ಏನೂ ಡೈರೆಕ್ಟಾಗಿ ಬೆನಿಫಿಟ್ ಇಲ್ಲ. ಯಾಕಂದರೆ ಈಗ ಯಾರಿಗೋ ಒಬ್ರಿಗೆ ಲೈಕ್ ಏನೋ ಒಂದು ಹಳ್ಳಿಲಿರೋರಿಗೆ ಈಗ ನಾವು ಬೆಂಬಲ ಬೆಲೆ ಕೊಟ್ಬಿಡ್ತೀವಿ, ಅದು ಸಗ್ರಿಗೇಟ್ ಆಗುತ್ತೆ. ಗ್ರಾಮ ಪಂಚಾಯತಿ ಲೆವೆಲ್ವರೆಗೂ ಅಲ್ಲಿರೋ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ವರೆಗೂ ಅದು ಏನೋ ಕ್ರೆಡಿಟ್ಸ್ ಹೋಗುತ್ತೆ. ಡೈರೆಕ್ಟಾಗಿ ಗೌರ್ಮೆಂಟ್ಗೆ ಯಾವುದು ಕ್ರೆಡಿಟ್ ಬರೋದಿಲ್ಲ. ಈಗ ನನ್ನ ಗ್ರಾಮ ಪಂಚಾಯತಿ ಮೆಂಬರ್ ಯಾರೋ BJP ಅವನಿದ್ದ ಅಂತಂದರೆ ಲೈಕ್ ನಾನು ಮಾಡಿಸ್ತೆ ಅಂತ ಅವ್ನು ಹೇಳ್ಕೊತಾನೆ, ಇಲ್ಲ ಇನ್ಯಾರೋ ಮಾಡಿದ್ರು ಅಂತ ಇವ್ರು ಹೇಳ್ಕೊತಾರೆ. ಅವ್ರಿಗೇನಂದರೆ ಗೌರ್ಮೆಂಟ್ ಅವ್ರಿಗೆ ಯಾವುದೇ ಸ್ಕೀಮ್ ಆದರೂ ಕೂಡ ಡೈರೆಕ್ಟಾಗಿ ಕ್ರೆಡಿಟ್ಸ್ ಯಾವ್ದು ಬರುತ್ತೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ಲೈಕ್ ಆ ಕ್ರೆಡಿಟ್ಸೇ ನಾಳೆ ಅವ್ರಿಗೆ ಓಟಾಗಿ ಕನ್ವರ್ಟ್ ಆಗೋದು. ಈಗ ರಾಮ ಮಂದಿರ ಕಟ್ಟೋದ್ರಿಂದ ಆಗಿರ್ಬೋದು, ಅಥವಾ ಲೈಕ್ ಇಲ್ಲಿ ಯಾವುದೋ ಒಂದು ರೋಡ್ ಸೈಡಲ್ಲಿ ಒಂದು ಮೋರಿ ಕಟ್ಟಿ ಅದಕ್ಕೆ ಬೋರ್ಡ್ ಹಾಕೋದ್ರಿಂದ ಆಗಿರ್ಬೋದು, ಯಾವುದು ನಮಗೆ ಡೈರೆಕ್ಟಾಗಿ ಓಟಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ಮಾತ್ರ ನೋಡ್ತಾರೆ. ಈ ರೀತಿ ಮೆಂಟಾಲಿಟಿ ಇರೋ ಲೀಡರ್ಸ್ಗಳನ್ನ ಬಿಟ್ಟು ಯಾರು ಏನು ಎಕ್ಸ್ಪೆಂಡಿಚರ್ ಮಾಡ್ತಿದ್ದೀವಿ ನಮ್ಮ ಗೌರ್ಮೆಂಟಿಂದ, ಏನು ಲೋನ್ ಇದೆ, ಅಥವಾ ಲೋನ್ನ ಕ್ಲಿಯರ್ ಮಾಡೋಕ್ಕೆ ಯಾವ್ಯಾವುದೆಲ್ಲ ರೆವಿನ್ಯೂ ಕ್ರಿಯೇಟ್ ಮಾಡಿದ್ದೀವಿ, ಅದೆಲ್ಲನೂ ಯೋಚನೆ ಮಾಡಿಕೊಂಡು ಪ್ರಾಪರಾಗಿ ಯಾರು ಸೆಟ್ ಮಾಡ್ತಾರೆ ಗೌರ್ಮೆಂಟ್ನ ಅವ್ರು ಮಾತ್ರ ರನ್ ಮಾಡ್ಬೋದು. ಈಗ ನಮ್ಗೆ ಏನಂದರೆ ತಿನ್ನೋದ್ರ ಮೇಲಿಂದ ಹಿಡಿದು ಎಲ್ಲದ್ರ ಮೇಲೂ ಲೈಕ್ ಕೊನೆಗೆ ಪಾಪ್ಕಾರ್ನು ಕೂಡ ತುಂಬ ಟ್ರೆಂಡ್ ಆಗೋಯ್ತು. ಸೊ ಆ ರೀತಿ ಟ್ಯಾಕ್ಸೇಷನ್ಗಳಿಂದ, ಸೊ ಆ ರೀತಿ ಟ್ಯಾಕ್ಸ್ಗಳನ್ನಂತೂ ಕಟ್ತಾನೆ ಇದ್ದೀವಿ, ಯಾರು ಟ್ಯಾಕ್ಸಿಂದ ಅಂತೂ ವಿಮುಕ್ತಿ ಪಡ್ಕೊತಾ ಇಲ್ಲ. ಆ್ಯಂಡ್ ನಮಗೇನು ಡೆವಲಪ್ಮೆಂಟ್ ಹೆಸರಲ್ಲಿ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ಆಯಿತು ಅಂತ ಯಾವುದೂ ಹೇಳಲೇ ಇಲ್ಲ. KMF ಏನೋ ಈಗ ಮೊನ್ನೆ ಒಂದು ದೊಡ್ಡ ಇವೆಂಟ್ ಮಾಡಿದ್ರು, ಏನೋ ದೋಸೆ ಹಿಟ್ ಮಾಡಿದ್ದೀವಿ ಅಂತ. ಅದು ಬಿಟ್ಟರೆ ಇನ್ಯಾವುದೋ ಬೇರೆ ದೊಡ್ಡ ಇವೆಂಟ್ ಮಾಡಿ ಅದನ್ನು ಲಾಂಚ್ ಮಾಡಿ ಯಾರು ನಾವು ರೈತರಿಗೆ ಎಷ್ಟು ಹೆಲ್ಪ್ ಆಗಿದೆ ಅಂತ ಯಾವುದೂ ದೊಡ್ಡ ಇವೆಂಟ್ಗಳಾಗ್ತಿಲ್ಲ. ಏನಂದರೆ ಎಲ್ಲ ಕಣ್ಣೊರೆಸೋ ಕೆಲಸಗಳಾಗ್ತಿದೆ. ಆ್ಯಂಡ್ ಈ ರೀತಿ ಗೌರ್ಮೆಂಟ್ ಅವ್ರು ಏನು ಮಾಡಬೇಕಂದ್ರೆ, ಒಂದು ಎಂಡ್ ಆಫ್ ದ ಡೇ ಯಾರು ಅಲ್ಲಿ ಫೀಲ್ಡಲ್ಲಿ ವರ್ಕ್ ಮಾಡ್ತಾರೆ ಅಂಥವ್ರನ್ನ ಡಿಪಾರ್ಟ್ಮೆಂಟ್ಗಳು ಇಟ್ಕೊಂಡು ಅವ್ರನ್ನ ಒಂದು ಅಡ್ವೈಸರ್ ಆಗಿ ತೊಗೊಂಡು ಮಾಡಬೇಕು. ಇಲ್ಲಿ ಕಾಫಿ ಟೀ ಕುಡ್ಕೊಂಡು 3 ಜನ ಮಾತಾಡಿಕೊಂಡು ಅವ್ರು ಮಾಡಿದ್ದ ರೂಲ್ಸು ಅವ್ರು ಮಾಡಿದ್ದ ರೆಗ್ಯುಲೇಷನ್ಸ್ ಆದಾಗ ಅಲ್ಲಿ ಫೀಲ್ಡಲ್ಲಿರೋರಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ಅರ್ಥ ಕೂಡ ಮಾಡ್ಕೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ದಂಗೆ ನೈಟ್ ಟ್ರಾವೆಲ್ ಮಾಡ್ತಿರ್ತಾರೆ, ಹಾಲುಗಳನ್ನ ತೊಗೊಂಬಂದಾಗ ಅವ್ನು ನೈಟಲ್ಲೋ ಗುದ್ದಿ ಗಾಡಿ ಏನೋ ಮಾಡ್ಕೊಂಡ್ರೆ ಅವ್ನ ಜೀವನ ಏನು, ಅಥವಾ ಅವ್ನ ಲೈಫ್ ಲಾಂಗ್ ಏನಾಗಬೇಕು, ಆ ರೀತಿಯಂಥ ಬೇಸಿಕ್ ಪ್ರಾಬ್ಲಮ್ಗಳನ್ನ ಅಡ್ರೆಸ್ ಮಾಡುವಂಥ ಲೀಡರ್ಸ್ಗಳಾಗಿರ್ಬೋದು, ಅಡ್ವೈಸರಿ ಕಮಿಟಿಗಳಾಗಿರ್ಬೋದು ಎಕ್ಸಿಸ್ಟಿಂಗಲ್ಲಿಲ್ಲ. ಅದನ್ನು ಸರ್ ಹೇಳ್ದಂಗೆ ಇದು ಯಾರೋ ಬರೀ ರೈತರು ಪ್ರಾಬ್ಲಮ್ಮು ಅಂತ ನಾವು ಅಂದ್ಕೊಳ್ಳದೆ ಓವರಾಲ್ ಆಗಿ ಎಲ್ಲ ಕಮ್ಯುನಿಟಿಗೂ ಇದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಆ ರೀತಿ ಇದ್ದಾಗ ಎಲ್ಲ ಕಮ್ಯುನಿಟಿಯವರು ಇದನ್ನು ಲೈಕ್ ಅಡ್ರೆಸ್ ಮಾಡಲೇಬೇಕು. ಆ್ಯಂಡ್ ಇನ್ನೊಂದೇನೆಂದರೆ ಮೇಯ್ನು ಕರ್ನಾಟಕದಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಂದರೆ, ನಾವು ಇವತ್ತಿಗೂ ಕೂಡ ಹಸು ಹಾಲು ಅಥವಾ ಎಮ್ಮೆ ಹಾಲುಗಳ ಮೇಲೆ ಮಾತ್ರ ಡಿಪೆಂಡ್ ಆಗಿದ್ದೀವಿ. ಬೇರೆ ಕಡೆ ಹೋದರೆ ಈ ಪರಿಸ್ಥಿತಿ ಇಲ್ಲ. ಅಲ್ಲಿ ಕ್ಯಾಮಲ್ ಹಾಲ್ ಸಿಗುತ್ತೆ, ಅಥವಾ ಬೇರೆ ಗೋಟ್ ಹಾಲ್ಗಳಿದೆ, ಬೇರೆ ಬೇರೆ ಆದಂಥ ಹಾಲ್ಗಳು. ಈಗ ನೀವು ಯಾವುದೋ ಅಬ್ರಾಡ್ಗೆ ಹೋಗ್ಬಿಟ್ರೆ, ಒಂದು ಮಾಲ್ಗೆ ಹೋದರೆ ಅಥವಾ ಯಾವುದೋ ಒಂದು ಸೂಪರ್ ಮಾರ್ಕೆಟ್ಸ್ಗೆ ಹೋದರೆ ಮಿನಿಮಮ್ 20 ರಿಂದ 25 ವೆರೈಟೀಸ್ ಆಫ್ ಹಾಲ್ಗಳು ನಿಮಗೆ ಕಾಣುತ್ತೆ. ಸೊ ಡಿಪೆಂಡೆನ್ಸಿ ಕಡಿಮೆ. ಬಟ್ ನಮ್ಮಲ್ಲಿ ಆ ಥರ ಇಲ್ಲ, ಡಿಪೆಂಡೆನ್ಸಿ ಈ ಹಾಲ್ಗಳ ಮೇಲೆ ಜಾಸ್ತಿ ಇದೆ. ಹಾಗಿದ್ದಾಗ ಕನ್ಸಂಪ್ಷನ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ. ಈ ಸೆಕ್ಟರ್ಗೆ ಗೌರ್ಮೆಂಟ್ ಏನು ಮಾಡುತ್ತೆ ಅನ್ನೋದನ್ನ ಕ್ವಶನ್ ಮಾಡೋರು ಯಾರೂ ಇಲ್ಲ. ಆ್ಯಂಡ್ ಆಪೋಸಿಟ್ ಪಾರ್ಟೀಸ್ ಏನಿದೆ
ಅದು ಏನು ಮಾಡ್ತದೆ, ಯಾವುದೋ ಒಂದು ಪೇಪರಲ್ಲಿ ಆರ್ಟಿಕಲ್ ಬಂದಾಗ ಆ ಆರ್ಟಿಕಲ್ನ ನೋಡಿ ಅವರು ಟ್ವೀಟ್ ಮಾಡ್ತಾರೆ. ಸೊ ಏನು ನಮ್ಮ BJP ರಾಜ್ಯಾಧ್ಯಕ್ಷರುಗಳಿದ್ದಾರೆ ಅಥವಾ ಬೇರೆ ಬೇರೆ ಮಿನಿಸ್ಟರ್ಗಳಿದ್ದಾರೆ, ಅವ್ರು ಯಾವತ್ತೂ ಅದನ್ನು ಸದನದಲ್ಲಿ ಅವರೇ ಹೋಗಿ ಕೇಳಿದ್ದೇ ಇಲ್ಲ. ಯಾರೋ ಮೀಡಿಯಾದವರು ಅದನ್ನು ಹೈಲೈಟ್ ಮಾಡಬೇಕು, ಅದನ್ನು ಯಾರೋ ಅವರು ಮೆಸೆಂಜರ್ಗಳವ್ರಿಗೆ ಪಾಸ್ ಮಾಡಬೇಕು, ಅವಾಗ ನೋಡಿ ಒಂದು ಪಾಯಿಂಟ್ ಸಿಕ್ತು ಇವತ್ತು ಮಾತಾಡೋದಕ್ಕೆ ಅಂತ ಟ್ವೀಟ್ ಮಾಡ್ತಾರೆ. ಸೊ ಈ ರೀತಿ ಎಜುಕೇಷನ್ ಇರೋರಾಗಿರ್ಬೋದು ಅಥವಾ ನಮ್ಮ ಸಿಸ್ಟಮ್ನ ಅನಲೈಸ್ ಮಾಡೋರಾಗಿರ್ಬೋದು, ಯಾರೋ ನಮ್ಮ ಲೀಡರ್ಸ್ಗಳಾದರೆ ಮಾತ್ರ ಈ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ. ನಾವು ಇದನ್ನೆಲ್ಲ ಇವತ್ತು ಮಾತಾಡಿ ನೆಕ್ಸ್ಟು ಅವ್ನು ನಮ್ಮ ಕ್ಯಾಸ್ಟ್ ಅವನು ಅಥವಾ ಅವ್ನು ನನಗಿಷ್ಟು ದುಡ್ಡು ಕೊಟ್ಟ, ಆ ಗ್ಯಾರಂಟಿಯಿಂದ ನನಗೆ ಇದು ಯೂಸ್ ಆಗುತ್ತೆ, ಅಥವಾ ನನಗೆ ಯಾವತ್ತೋ ಕೆಲಸ ಮಾಡಿಸ್ಕೊಟ್ಟಿದ್ದ, ಈ ಬೇಸಿಸ್ ಮೇಲೆ ಓಟ್ ಹಾಕಿದ್ರೆ ಮತ್ತೆ ಇನ್ನೊಂದು 4 ವರ್ಷ ಬಿಟ್ಕೊಂಡು ಇದೇ ಮಾತುಗಳಾಗುತ್ತೆ, ಇದೇ ಡಿಸ್ಕಷನ್ಗಳಾಗುತ್ತೆ. ಆ್ಯಂಡ್ ಇವತ್ತು 11th ನಮ್ಮ ಏನು ಕರ್ನಾಟಕದ್ದು ಮಿಲ್ಕ್ ಪ್ರೊಡಕ್ಷನ್ ಇದೆ ಅದು 21ಗೋ 22ಗೋ ಬಂದ್ಬಿಡುತ್ತೆ ಓವರಾಲ್ ಇಂಡಿಯಾ ಲೆವೆಲಲ್ಲಿ ನೋಡಿದ್ರೆ ಅಷ್ಟೇ. ಸರ್ ಲಕ್ಷ್ಮಣ್ ಸರ್, ಈಗ ಈ ಸರ್ಕಾರ ಸಂಕಷ್ಟದಲ್ಲಿರೋದು ಯಾಕೆ ಅಂತೇಳಿ ಈಗ ಶಾಸಕರೇ ಆರೋಪವನ್ನು ಮಾಡ್ತಾ ಇರೋವಂಥದ್ದು ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ, ಅದು ಒಂದು ಕಡೆ. ಈಗ ಮತ್ತೆ ರೈತರಿಗೆ ಸಮಸ್ಯೆ ಅಂದರೆ ಪ್ರಾಪರ್ ಪ್ಲಾನ್ ಇಲ್ಲದೇ ಈ ರೀತಿ ಎಡವಟ್ಟನ್ನು ಮಾಡ್ಕೊಳ್ತಾ ಹೇಗೆ ಅಂತೇಳಿ, ಅಥವಾ ಈ BJPಯ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೆಲವೊಂದಿಷ್ಟು ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ, ಅದೆಲ್ಲವೂ ಕೂಡ ಹೊರೆ ಆಗ್ತಿದೆ ಅನ್ಸುತ್ತಾ ಹೇಗೆ? ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದರೆ, ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಂದರೆ, ಸೊ ನಮ್ಮಲ್ಲಿ ಬದಲಾವಣೆ ತೊಗೊಂಡ್ರು ಜನ. ಸ್ಟೇಟಲ್ಲಿ ಒಂದೇ ಗೌರ್ಮೆಂಟ್ ಇರಬೇಕು, ಸೆಂಟ್ರಲಲ್ಲಿ ಒಂದೇ ಗೌರ್ಮೆಂಟ್ ಇರಬೇಕು, ಅನುದಾನ ಈಸಿಯಾಗಿ ಬಂದ್ಬಿಡ್ತದೆ. ಸೊ ಅವಾಗ ಪ್ರತಿಯೊಂದು ಡೆವಲಪ್ಮೆಂಟ್ಸಲ್ಲಿ ಜಾಸ್ತಿ ಬೇಗ ಆಗ್ತದೆ ಅಂತಕ್ಕಂಥದ್ದು. ಸೊ ಕಳೆದ ಬಾರಿ ನಾವೇನು ಆ ನಿರೀಕ್ಷೆ ಇಟ್ಕೊಂಡಿದ್ವಿ, ಎಲ್ಲೂ ಡೆವಲಪ್ಮೆಂಟ್ಸಲ್ಲಿ ಏನೂ ಆಗಲಿಲ್ಲ. ಆ ಥರದ್ದೊಂದು ಡೆವಲಪ್ಮೆಂಟ್ಸ್ ಆಗಿದ್ದಿದ್ರೆ ಇವತ್ತಿನ ದಿನ ಸರ್ಕಾರನೂ ಬದಲಾವಣೆ ಆಗ್ತಾ ಇರಲಿಲ್ಲ. ಒಂದು. ಎರಡನೇದು ಹೇಳಬೇಕು ಅಂತಂದರೆ, ಇವತ್ತಿನ ದಿನ ಇರ್ತಕ್ಕಂಥ ಮಂತ್ರಿಗಳು ಅಥವಾ MLAಗಳು ಯಾವ ಇಲಾಖೆಯಲ್ಲಿ ಅವ್ರಿಗೆ ಅನುಭವ ಇದೆಯೋ ಆ ಒಂದು ಇಲಾಖೆ ಪದವಿನ ಅವ್ರು ಕೊಡ್ತಿಲ್ಲ, ಅವ್ರಿಗೆ ಕೊಡ್ತಿಲ್ಲ. ಈಗ ಸಪೋಸ್ ಪಾಪ ನಮ್ಮ ಇವರು ವೆಂಕಟೇಶ್ ಅವ್ರಿಗೇನೆ ಇವತ್ತಿನ ದಿನ ಈ ಒಂದು ಪದವಿ ಕೊಟ್ಟಿದ್ದಾರೆ. ಅವರು ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ರೈತರ ಜೊತೆಗೆ. ನೀವು ಯಾರಿಗಾದ್ರೂ ನಾನು ಇಲ್ಲೇ ಇರ್ತೀನಿ ಸರ್, ನೀವು ದೂರವಾಣಿ ಕರೆ ಮಾಡಿ ಯಾವುದಾದ್ರೂ ಜಿಲ್ಲೆನಲ್ಲಿ ಇರ್ತಕ್ಕಂಥ ಒಬ್ಬ ರೈತರಿಗೆ ನೀವು ಕರೆ ಮಾಡಿ ನಿಮ್ಮ ಪಶುಸಂಗೋಪನಾ ಸಚಿವರು ಯಾರು ಅಂತ ಕೇಳಿ ಅವ್ರಿಗೆ ಗೊತ್ತೇ ಇರಲ್ಲ, ಅದ್ರ ಬಗ್ಗೆ ಮಾಹಿತಿನೇ ಇರಲ್ಲ. ಆ ಒಂದು ಇಲಾಖೆ ಬಗ್ಗೆ ಇರ್ತಕ್ಕಂಥ ಮಂತ್ರಿಗಳ ಮಾಹಿತಿ ಇಲ್ಲ ಅಂತಂದರೆ ಪಾಪ ರೈತರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳಿರ್ಬೋದು, ಯೋಜನೆಗಳಿರ್ಬೋದು, ಈ ಪ್ರೋತ್ಸಾಹಧನದ ಮಾಹಿತಿ ಇರ್ಬೋದು ಹೇಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಇದು ಒಂದು ಪ್ರಶ್ನೆ. ಹಾಗೆ ಇವತ್ತಿನ ದಿನ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈ ಅಧಿವೇಶನದಲ್ಲಿ ಬಜೆಟ್ ಮೊನ್ನೆ ಪೂರಕವಾದ ಒಂದು ಬಜೆಟ್ನ ಮಂಡನೆ ಮಾಡಬೇಕಾದ್ರೆ ಫೆಬ್ರವರಿಯಿಂದ ಆಗಸ್ಟ್ವರೆಗೂ 2025 ಒಳಗಡೆ ಆಗಸ್ಟ್ ಒಳಗಡೆ ಸುಮಾರು 200 ಕೋಟಿ ರೂಪಾಯಿ ಇವತ್ತಿನ ಹೈನುಗಾರಿಕೆಗೆ ಒಂದು ಮೀಸಲಿಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಎಲ್ಲಿ ಮೀಸಲಿಡ್ತಾರೆ? ಬರೀ ಒಂದು ಪುಸ್ತಕದಲ್ಲೋ ಅಥವಾ ಪೇಪರ್ನಲ್ಲೋ ಮಾಹಿತಿ ಇದಕ್ಕೋಸ್ಕರ ಅಷ್ಟಕ್ಕೆ ಮೀಸಲಿಟ್ರೆ ರೈತರು ಬದುಕೋದೇಗೆ? ನಿಜವಾಗ್ಲೂ ಸಿಗಬೇಕಾಗಿರ್ತಕ್ಕಂಥದ್ದು ಸೊ ಅವ್ರಿಗೆ 5 ರೂಪಾಯಿ ಸಿಗ್ತಿಲ್ಲ ಅಂತಂದರೆ ರೈತರ ಪರಿಸ್ಥಿತಿ ಇವತ್ತಿನ ಆತ್ಮಹತ್ಯೆಗಳಿಗೆ ದಾರಿ ಮಾಡಿಕೊಡ್ತಾ ಇದ್ದಾವೆ. ಅದನ್ನು ತಡಿಬೇಕಾಗಿರ್ತಕ್ಕಂಥ ನಿಜವಾಗ್ಲೂ ಇರ್ತಕ್ಕಂಥ ಕಾಳಜಿ ಸರ್ಕಾರಗಳಿಗಿರಬೇಕು. ಇವತ್ತಿನ ನಮ್ಮದು ಕೃಷಿ ಪ್ರಧಾನ ದೇಶ. ಕೃಷಿ ಪ್ರಧಾನ ದೇಶದಲ್ಲಿ ಕೃಷಿಕರ ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ ಅಂದರೆ ನಾಚಿಕೆಗೇಡಿನ ಸಂಗತಿ. ಎಲ್ಲೋ ಒಂದು ಕಡೆ ರೈತರ ಬಗ್ಗೆ ರೈತರ ಕಾಳಜಿ ಇಲ್ಲದೆ ಇರತಕ್ಕಂಥ ಒಂದು ನೇರವಾಗಿರ್ತಕ್ಕಂಥ ಒಂದು ಸಂದೇಶನ ಈ ಸರ್ಕಾರಗಳು ಕೊಡ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ಇವತ್ತಿನ ದಿನ ಪ್ರತಿಯೊಬ್ಬರೂ ಸಮೇತ ಸರ್ ಹಳ್ಳಿಗಳಲ್ಲಿ ರೈತರು ಒಂದು ಉಪಕಸಬನ್ನಾಗಿ ಮಾಡ್ಕೊಂಡಿದ್ದಾರೆ ಹೈನುಗಾರಿಕೆಯನ್ನು. ಹಾಗಾಗಿ ಆ ಉಪಕಸಬನ್ನು ಉಳಿಸ್ತಕ್ಕಂಥ ಕೆಲಸ, ಉಪಕಸಬು ಬಿಟ್ಬಿಟ್ಟು ಮೇನ್ ಕಸಬು ಇವತ್ತಿನ ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿನ ಬೆಂಗಳೂರು ಪ್ರತಿಯೊಬ್ಬರಿಗೂ ಮನುಷ್ಯ ಅಂತಂದವನಿಗೆ ಹಾಲಿನ ಅವಶ್ಯಕತೆ ಜಾಸ್ತಿ ಇದೆ. ಅದನ್ನು ಬಿಟ್ಟರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಪರಿಸ್ಥಿತಿ ಹೇಗೆ, ಅದನ್ನು ತೀವ್ರವಾಗಿ ಅವಲೋಕನ ಮಾಡಿಕೊಂಡು ರಾಜ್ಯ ಸರ್ಕಾರ ಕೂಡಲೇ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಹಣನ ಬಿಡುಗಡೆ ಮಾಡಬೇಕಂತಕ್ಕಂಥ ಆಗ್ರಹನ ನಾವು ಮಾಡ್ತಾ ಇದ್ದೀವಿ ಸರ್. ನಾರಾಯಣ್ ಸರ್, ಈಗ ಈ ಹೈನುಗಾರಿಕೆ ಉದ್ಯೋಗದಲ್ಲಿ ಸರ್ಕಾರದ ಕಡೆಯಿಂದ ಯಾವ ರೀತಿಯಾಗಿ ಸಹಕಾರಿ ಆಗ್ತಾ ಇದೆ ಅಂತ ಇನ್ನು ಆಗಬೇಕಾ ಅಥವಾ ಹೇಗೆ ನಡೀತಾ ಇದೆ? ಸರ್ ಇಲ್ಲ, ಅದು ಏನಾಗಬೇಕು ಅಂತಂದರೆ ಇವರು ಸಹಕಾರಿ ಸಂಘಗಳು ಏನು ಬ್ಯಾಂಕ್ಗಳಿದ್ದಾವೆ, ಬ್ಯಾಂಕ್ಗಳಲ್ಲಿ ಹೈನುಗಾರಿಕೆ ಉತ್ತೇಜನ ಕೊಡಬೇಕು. ಅದರಲ್ಲೂ ಒಂದು ಏನು ಎಫೆಕ್ಟ್ ಆಗುತ್ತೆ ಅಂದರೆ, ಈಗ ನಾವೇನೋ ಒಂದು ಸಾಲ ತಗೊಂಡ್ಬಿಡ್ತೀವಿ, ಒಂದು 10 ಲಕ್ಷ ಸಾಲ ತಗೊಂಡು ಹೈನುಗಾರಿಕೆ ಮಾಡಬೇಕು ಅಂತ ಹೋದಾಗ ನಮಗೆ ಹಸು ಹಾಲು ಕರೀತದೆ, ಹಾಲು ತಗೊಂಡಾಗ ಹಾಕ್ತೀವಿ, ಇವತ್ತಿನ ರೇಟ್ ವರ್ಕೌಟ್ ಆಗಲ್ಲ, ನೆಕ್ಸ್ಟು ಇದರಲ್ಲಿ ಹಸು ಅದು ಗರ್ಭ ಕಟ್ಟಲ್ಲ, ಅದೊಂದು ಹಾಲು ಕರಿಯಲ್ಲ, ನಿಂತೋಯ್ತು ಅಂದಾಗ ಇದು ಲಾಸ್ ಅಲ್ವಾ? ಇದಕ್ಕೆಲ್ಲ ಒಂದು ಸಬ್ಸಿಡಿ ಥರನೋ ಒಂದು ಏನಾದರೂ ಒಂದು ಪ್ರಯತ್ನ ಪಡಬೇಕು. ಏನು ಈಗ ಹಸುಗಳು 10 ಹಸು ಇದ್ದಾಗ ಅದರಲ್ಲಿ 2 ಹಸು ಕಾಯಿಲೆ ಬಂತು ಅಂದರೆ ಆ ಹಸುದು ದುಡ್ಡು ಸರ್ಕಾರ ಕಟ್ಕೊಡ್ಬೇಕು. ಸರ್ಕಾರ ಅಂದರೆ ಆಗ್ಬೋದು, KMF ಆಗ್ಬೋದು. ಸರ್ ನಮ್ಮಿಂದ ಬೇಕಾದಷ್ಟು ಲಾಭ ತಗೊತಾ ಇದೆ ಸರ್ KMF. ಇದು ಹಾಲಿನಿಂದ ಕೋಟ್ಯಾಂತರ ರೂಪಾಯಿ ಲಾಭ ಇದೆ, ಸಾವಿರಾರು ಕೋಟಿ ಲಾಭ ಇದೆ. ಆದರೆ ಅದನ್ನ ಯಾರು ರೈತರು ತೋರಿಸ್ತಾ ಇಲ್ಲ. ಅವರು ನುಂಗಾಕೆ ಸಾಕಾಗ್ತಾ ಇಲ್ಲ. ಅವರು ಅಲ್ಲಿ ಏನಿರ್ತಕ್ಕಂಥ ಡೈರೆಕ್ಟರ್ಗಳಿರ್ಬೋದು, ಅವ್ರ ಮೆಂಬರ್ಗಳಿರ್ಬೋದು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಅವರು ಲೂಟಿ ಹೊಡೆಯೋದಾಗಿದೆ ಹೊರತುಗೂ ಹೆಸರು ಮಾತ್ರ ರೈತನದು, ಹಾಲು ಮಾತ್ರ ರೈತನದು, ಲೂಟಿ ಮಾತ್ರ ಅಧಿಕಾರಿಗಳದು. ರೈತ ಮಾತ್ರ ಅದೇ ಸ್ಥಿತಿ, ಅದೇ
ಅಪ್ಪನಾಗಿದ್ದ ಅಲ್ಲಿ ಮರ ನೇಡಾಕಂಡೆ ಸಾಯೋದು ಹೊರತು ಅವ್ನು ಬದುಕೋಕ್ಕಂತೂ ಆಗಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಸಹಕಾರ ಸಂಘಗಳಲ್ಲಿ ಸಾಲ ಕೊಡ್ತಾರೆ ಸರ್, ಬಡ್ಡಿ ರಹಿತ ಸಾಲ ಅಂತ ಕೊಡ್ತಾರೆ. ಆ ಸಾಲ ಮತ್ತೆ ನಾವು ಒಂದು ವರ್ಷಕ್ಕೆ ಮರುಪಾವತಿ ಮಾಡಬೇಕಲ್ಲ ಸರ್, ಎಲ್ಲಿಂದ ಮಾಡೋಣ ಸರ್? ಕೊಡೋ ರೇಟ್ ಕಮ್ಮಿ. ಇವತ್ತು ನೋಡಿ ಸರ್, ಸಹಕಾರ ಸಂಘದಲ್ಲಿ 5 ಲಕ್ಷ ಸಾಲ ಕೊಡ್ತಾರೆ ಸರ್, 5 ಲಕ್ಷಕ್ಕೆ ಬಡ್ಡಿ ಇಲ್ಲ ಅಂತಾರೆ ಸರ್. 1 ವರ್ಷ ಟೈಮ್ ಸರ್. ಈ ಸರಿ ಆಗಸ್ಟಲ್ಲಿ ನಾನು ತೊಗೊಂಡಿರ್ತೀನಿ, ನೆಕ್ಸ್ಟ್ ಆಗಸ್ಟಲ್ಲಿ 5 ಲಕ್ಷ ನಾನು ಕಟ್ಟಬೇಕು ಸರ್. ಬೆಳೆ ಟೊಮೊಟೊ ಇಕ್ಕಿದೆ ಹೋಯ್ತು, ಆಲೂಗಡ್ಡೆ ಹಾಕಿದೆ ಹೋಯ್ತು, ಇನ್ನೊಂದು ಬದನೆಕಾಯಿ ಹಾಕಿದೆ ಹೋಯ್ತು, ಹೀರೆಕಾಯಿದೆ ಹೋಯ್ತು, 4-5 ಬೆಳೆ ಹೋಗ್ತದೆ. ನಾನು ಕೂಲಿಯವ್ರು ತೊಗೊಂಡೋಗಿ ಕೆಲಸ ಮಾಡಿಸಿರ್ತೀನಿ, ಗೊಬ್ಬರ ತೊಗೊಂಡೋಗಿ ಹಾಕಿರ್ತೀನಿ, ಔಷಧಿ ಹೊಡೆದಿರ್ತೀನಿ, ಪೆಸ್ಟಿಸೈಡು ಎಲ್ಲ ಮಾಡಿರ್ತೀನಿ. ಆದರೆ ಪೆಸ್ಟಿಸೈಡು ನನಗೆ ಬರಲ್ಲ ವಾಪಸ್ಸು, ಗೊಬ್ಬರನೂ ನನಗೆ ವಾಪಸ್ ಬರೋಲ್ಲ. ಆದರೆ 5 ಲಕ್ಷ ಆಗಷ್ಟು ಕಟ್ಟಲೇಬೇಕು ಇವನು ಬ್ಯಾಂಕಿಗೆ, ಇಲ್ಲ ಅಂದರೆ 14% ಹಾಕ್ತಾರೆ. ಇದು ನಮ್ಮ ಪರಿಸ್ಥಿತಿ. ನಮಗೆ ನೋಡಿ ಸರ್, ನಾವು ಕೇಳೋದು ಇಷ್ಟೇ ಸರ್, ನಾವು ಏನು ಬೆಳೆ ಬೆಳಿತೀವಿ ಅದಕ್ಕೆ ಬೆಂಬಲ ಬೆಲೆ, ನಾವು ಏನು ಹಾಲು ಕರಿತೀವಿ ಅದಕ್ಕೆ ಉತ್ಪತ್ತಿ ಬೆಲೆ. ಇವತ್ತು 1 ಲೀಟ್ರ್ ಹಾಲು ಉತ್ಪತ್ತಿ ಮಾಡಬೇಕಾದ್ರೂ 40ರಿಂದ 45 ರೂಪಾಯಿ ಆಗುತ್ತೆ ಸರ್. ಅಂದರೆ ಏನೋ ಹಾಳು ಇಟ್ಕೊಂಡು ಮಾಡಿದ್ರೆ, ನಾವು ಸ್ವಂತ ಮನೆಯಲ್ಲಿ ಇಟ್ಕೊಂಡು ನಾವು ಸ್ವಂತ ಇನ್ನೊಬ್ರು ಕೂಲಿಗೆ ಹೋಗಬಾರ್ದು, ನಾವೇ ಹಸ ಮೇಯಿಸಿದ್ರೆ ನಮಗೆ 30-35 ರೂಪಾಯಿ ಸರಿ ಹೋಗುತ್ತೆ. ಆದರೆ ನಾವು ಏನು ಪ್ರಯೋಜನ? ನಾವು ಕೂಲಿಗೆ ಹೋದ್ರೆ ನಮ್ಗೆ 500 ರೂಪಾಯಿ ಕೊಡ್ತಾರೆ, ನಾವು ಬೇರೆ ಕಡೆ ಕೂಲಿ ಮಾಡ್ಕೊಂಡು ಬರ್ಬೋದಲ್ವಾ? ಅಂದರೆ ಈ ಪರಿಸ್ಥಿತಿ ರೈತಂದಾಗಿದೆ. ಅದರಿಂದ ಉತ್ಪಾದನೆಗೆ ತಕ್ಕಂಗೆ, ಬೆಳೆಗೆ ತಕ್ಕಂಗೆ ಬೆಲೆ ಕೊಟ್ಟರೆ ರೈತರೇನೋ ನಾವು ಜೀವನದ ಇಟ್ಕೊಂಡು ಇನ್ನೂ 2 ದಿನ ರೈತನ ಉಳಿತೀವಿ. ಇಲ್ಲ ಅಂದರೆ ಕ್ರಮೇಣ ಕಾಲಕ್ರಮೇಣ ನಶಿಸ್ತಾ ಹೋಗ್ತಾ ಇರ್ತದೆ ಸರ್. ಇವತ್ತು ನಮ್ಮ ಹಳ್ಳಿ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಒಂದು ದಿವಸಕ್ಕೆ 500 ಲೀಟ್ರು 600 ಲೀಟ್ರ್ ಬರ್ತಾಯಿತ್ತು ಒಂದೊಂದು ಊರಲ್ಲಿ. ಇವತ್ತು 25, 30, 50, 100 ಲೀಟ್ರ್ ಒಳಗೆ ಬರೋಂಥ ಪರಿಸ್ಥಿತಿ ಹಳ್ಳಿಗಳಲ್ಲಿ ಬರ್ತಾಯಿದೆ. ಹೈನುಗಾರಿಕೆ ಕಡಿಮೆ ಮಾಡ್ತಾ ಇದ್ದಾರೆ. ಬಿಡಪ್ಪ ಯಾರು ಅಂತೇಳಿ. ಇವತ್ತು ಹಳ್ಳಿ ಯಾಕೆ ಮಾಡ್ತಾರೆ ಸರ್, ಹಳ್ಳಿಯಲ್ಲಿ ಇವತ್ತು ಪ್ಯಾಕೆಟ್ ಹಾಲು ಉಪಯೋಗಿಸ್ತಾರೆ. ಹಳ್ಳಿಗಳಲ್ಲಿ ಹಸುಗಳು ಇಟ್ಕೊಂಡಿದ್ದಂಥವ್ರು ಪ್ಯಾಕೆಟಲ್ಲಿ ತಗೊಂಬಂದು ಕುಡಿತಾವ್ರೆ. ಯಾಕೆ ಅದಕ್ಕೆ ಯಾಕೆ ಬೇಕು 50 ರೂಪಾಯಿ ಕೊಟ್ಟು ನಾವು 1 ಲೀಟ್ರ್ ಹಾಲು ತಗೊಂಡು ಕುಡಿಯೋಣ ಬಿಡಪ್ಪ ಅನ್ನೋ ಪರಿಸ್ಥಿತಿ ಬಂದಿದೆ. ಅರ್ಧ ಲೀಟ್ರ್ 1 ಲೀಟ್ರ್ ಹಾಲು ಕಸ ಕಟ್ಟಕ್ಕೆ ಯಾರು ಮಾಡ್ತಾರೆ? ಮೊದಲು ಹಂಗಲ್ಲ ಇದ್ದಿದ್ದು. ಮೊದಲಿದ್ದು ಮನೆ ಮಕ್ಕಳಿಗೆ ತುಪ್ಪ, ಹಾಲು, ಮೊಸರು, ಬೆಣ್ಣೆ ಕುಡೀಲಿ ಅಂತೇಳಿ ನಮ್ಮಪ್ಪ ನಮ್ಮಮ್ಮ ಎಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ರು. ಈಗ ಅದಕ್ಕೆ ತಕ್ಕಂಗೆ ಬೆಲೆ ಇಲ್ಲ ಸರ್. ಇವತ್ತು ಮಾರ್ಕೆಟ್ ರೇಟಲ್ಲಿ ನಾವು 100 ರೂಪಾಯಿ ತೊಗೊಂಡ್ರೆ ಏನೂ ಬರೋಲ್ಲ ಸರ್ ಇವತ್ತು ಮನುಷ್ಯನಿಗೆ. ಇನ್ನೂ ಒಂದು ಏನಾಗಿದೆ ಅಂದರೆ, ನಾವು ದುಡಿಯೋ ಅಂಥವ್ರಿಗೆ 10 ರೂಪಾಯಿ ಇದ್ದರೆ ಮಧ್ಯವರ್ತಿಗಳು ಮಾರಾಟ ಮಾಡೋರಿಗೆ 10 ರೂಪಾಯಿ ಲಾಭ ಸರ್. ಒಂದೇ ದಿನಕ್ಕೆ ನಾವು 3 ತಿಂಗಳು ಬೀಜ ಹಾಕಿ ಮಾಡ್ದಂಗೆ. ಹಸಿನ ಹಾಲು ಅಷ್ಟೇ ಸರ್. ಇವತ್ತು ನಾವು ಕರೆದ 35 ರೂಪಾಯಿ ಹಸಿನ ಹಾಲು ಅಲ್ಲಿ ಹಾಕ್ತೀವಿ ಡೈರಿಗೆ, ಅದರಲ್ಲಿ ಆಗೋಂಥ ಪ್ರಾಡಕ್ಟ್ಗಳು ಎಲ್ಲ ಅವ್ರಿಗೆ ಲಾಭ ಬರ್ತೀವೋ, ರೈತನಿಗೇನು ಲಾಭ ಇಲ್ಲ ಸರ್. ಅದು ರೈತನಿಗೆ ಲಾಭ ಬರೋ ಥರ ಆಗ್ಬೇಕು ಸರ್. ಅವಾಗ ರೈತನಿಗೆ ಬೈ ಪ್ರಾಡಕ್ಟ್ಗಳಲ್ಲಿ ಏನಾದರೂ ಒಂದು ಲಾಭ ಸಿಕ್ಕಿ 5 ರೂಪಾಯಿ ಪ್ರೋತ್ಸಾಹ ಧನ ಕೊಟ್ಟರೆ ಖಂಡಿತ ರೈತನು ಇದಾಗಲ್ಲ ಸರ್. ಏನಂದರೆ ಏನೋ ಬಂದಿರೋದೇನೋ ಅಲ್ಪ ಸ್ವಲ್ಪ ಬರ್ತದಲ್ಲ, ಏನೋ ಭಿಕ್ಷೆ ಬೇಡ್ದಂಗೆ 5 ರೂಪಾಯಿ ನಾವು ಬೇಡ್ತಾ ಇದ್ದೀವಿ, ಅಷ್ಟು ಬಿಟ್ಟರೆ ಏನಿಲ್ಲ ಸರ್. ಅವ್ರು ಕೊಡಬೇಕಾದ್ರೆ 20 ರೂಪಾಯಿ ಕೊಡ್ಬೇಕು ಸರ್. ಅದು ಹೇಗೋ ಬದುಕಿದೆ, ಆ ಬದುಕನ್ನು ಕಟ್ತಾರೆ. ಇಲ್ಲಿ ಸೂಕ್ಷ್ಮವಾಗಿ ಒಂದು ಗಮನಿಸಿ, KMF ಅಂತಕ್ಕಂಥ ಒಂದು ಬೃಹದಾಗಾರದಾಗ ಬೆಳೆದಿರ್ತಕ್ಕಂಥ ಒಂದು ಸಂಸ್ಥೆ ಸಂಪೂರ್ಣವಾಗಿ ರೈತರು ಕೊಡ್ತಕ್ಕಂಥ ಹಾಲಿಂದ ಬದುಕ್ತಾ ಇದೆ ಅಲ್ವಾ ಸರ್? ಹೌದು. ರೈತರು ಯಾಕೆ ಸರ್ ನೇಣ ಕಣ್ಣು ಸಾಯ್ತಾ ಇದ್ದಾರೆ? ಮತ್ತೆ ನೀವು ಅರ್ಥ ಮಾಡ್ಕೊಳ್ಳಿ, ಹಾಲನ್ನ ತಗೊಬಂದು ಅದನ್ನೆಲ್ಲ ಹಸ ಕಟ್ಟಿ ಸಾಕಿದಂಥ ರೈತ ಹಾಲು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಇವತ್ತಿನ ಬೃಹದಾಕಾರವಾಗಿ ಲಾಭದಲ್ಲಿ ಬೆಳೀತಾ ಇದೆ. ನಮ್ಮ ಸ್ನೇಹಿತರು ಹೇಳ್ದಂಗೆ ಮಿಲಿಯನ್ ಗಟ್ಟಲೆ ಲಾಭ ತೋರಿಸ್ತಾ ಇದೆ. ಅಂದರೆ ರೈತರಿಗೆ ಯಾಕೆ ಕೊಡ್ತಿಲ್ಲ ಅಂದರೆ, ರೈತರಿಗೆ ನೇರವಾಗಿ ಮಾಡ್ತಾ ಇರ್ತಕ್ಕಂಥ ಮೋಸ ಅಲ್ವಾ ಸರ್ಕಾರಗಳು? ಸರ್ ಅದು ಒಂದೇ ಅಲ್ಲ ಸರ್. ಇವತ್ತು ಹಾಲಿಂದ ಹೋಟ್ಲುದ್ಯಮ ಇರ್ಬೋದು, ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಪ್ರೊಸೆಸಿಂಗ್ ಇರ್ಬೋದು, ಪ್ಯಾಕೆಟ್ ಮಾಡೋನು ಇರ್ಬೋದು, ಅದನ್ನು ತಗೊಂಡೋಗಿ ಬೇರೆ ಕಡೆ ಪ್ರಿಂಟ್ ಮಾಡೋನು ಇರ್ಬೋದು, ಆ ಪ್ಯಾಕೆಟ್ ಮಾಡೋನು ಇರ್ಬೋದು. ಎಷ್ಟು ಲಕ್ಷ ಜನ ಜೀವನ ಮಾಡ್ತಾರೆ ಸರ್ ಒಂದು ಹಾಲಿಂದ. ತರಕಾರಿ ಯಾವ ಥರ ಮಾಡ್ತಾರೋ ಹಾಲಿಂದ ಅದೇ ಥರ ಮಾಡ್ತಾ ಇದ್ದಾರೆ. ಆದರೆ ರೈತರು ಮಾತ್ರ ನೆಲಕ್ಕೆ ತುಳಿತಾ ಇದ್ದಾರೆ. ಆ ನೆಲಕ್ಕೆ ತುಳಿಯೋದ್ರಿಂದ ಏನಾಗ್ತದೆ ಅಂದರೆ ರೈತ ದಿನೇ 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 ಯಾಕಪ್ಪ ಬೇಕು ನಮಗಿದು ಅನ್ನೋ ಪರಿಸ್ಥಿತಿಗೆ ಬರ್ತಾ ಇದ್ದಾನೆ ಸರ್. ಸರ್ ಸುನಿಲ್ ಅವರ, ಈಗ ಈ ರಾಮರಾಜ್ಯದಲ್ಲಿ ರೈತರು ನೆಮ್ಮದಿಯಿಂದ ಬದುಕಬೇಕಂದ್ರೆ ಏನು ಮಾಡಬೇಕು ಸರ್? ಏನಂದರೆ ಇವಾಗ ಪೇಮೆಂಟ್ ಅಂತ ತಗೊಳ್ಳಿ ಆಯಿತಾ. ಸೊ ಈಗ ರೀಸೆಂಟ್ಲಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂದರೆ ಲೈಕ್ ಗೌರ್ಮೆಂಟ್ ಅಂದರೆ ಇದು ಆಲ್ಮೋಸ್ಟ್ ಡಿಲೇ ಆಗುತ್ತೆ ಎಲ್ಲ ಪೇಮೆಂಟ್ಸ್ಗಳು ಅಂತ.
ಏನಕ್ಕೆ ಡಿಲೇ ಆಗುತ್ತೆ? ನೆಸೆಸಿಟಿ ಏನಿದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ರೆ ನನಗೆ ಆನ್ ಟೈಮ್ ಪೇಮೆಂಟ್ ಆಗುತ್ತೆ, ಅವ್ರಿಗೆ ಎಲ್ಲಿಂದ ರೆವಿನ್ಯೂ ಜನರೇಟ್ ಆಗುತ್ತೆ? ನಾನು ಮಾಡೋ ಕೆಲಸದಿಂದ ರೆವಿನ್ಯೂ ಜನರೇಟ್ ಆಗುತ್ತೆ. ಅದೇ ರೀತಿ ಗೌರ್ಮೆಂಟ್ಗೆ ಎಲ್ಲಿಂದ ರೆವಿನ್ಯೂ ಜನರೇಟ್ ಆಗುತ್ತೆ? ನಾವು ಕಟ್ಟೋ ಟ್ಯಾಕ್ಸಿಂದ ಆಗುತ್ತೆ. ಎಲ್ಲಾದರೂ ಒಂದು ಕಡೆ ಟ್ಯಾಕ್ಸ್ ಡಿಲೇ ಆಗಿರೋದು ನೋಡಿದ್ದೀರಾ ನೀವು? ಯಾವುದಾದ್ರು ಒಂದು ಸೆಕ್ಟರಿಂದ ಓಕೆ ನಾನು ಇವಾಗ ಟ್ಯಾಕ್ಸ್ ಕಟ್ಟಿಲ್ಲಪ್ಪ, ಓಕೆ ಫೈನ್, ಅದರಿಂದ ಹೋಗ್ಬಿಡ್ತು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಸರ್ ಹೇಳ್ದಂಗೆ ಹಾಲು ಮಜ್ಜಿಗೆ ಅಂತ ತಗೊಂಡ್ರು ಕೂಡ ನಾನು ಏನಾದ್ರು ಹೋಗ್ಬಿಟ್ಟು ನಂದಿ ಪಾರ್ಲರ್ಗೆ ಸರ್ ಇವತ್ತು ಹಾಲು ತೊಗೊತೀನಿ ನಾಳೆ ಟ್ಯಾಕ್ಸ್ ಕಟ್ತೀನಿ ಅದ್ರದ್ದು ಅಂದರೆ ಬಿಡ್ತಾರಾ? ಆಟೋಮೆಟಿಕ್ ಟ್ಯಾಕ್ಸ್ ರಿಡಕ್ಟ್ ಆಗುತ್ತಲ್ವಾ? ಟ್ಯಾಕ್ಸ್ ಆನ್ ಟೈಮ್ ಪೇಮೆಂಟ್ ಹೋಗ್ತದೆ, ಬಟ್ ಅದು ರಿಟರ್ನ್ ಆಗಿ ಕನ್ವರ್ಟ್ ಆಗಿ ಯಾಕಾಗ್ತಿಲ್ಲ? ಬಿಕಾಸ್ ಅಲ್ಲಿ ತುಂಬ ಲೂಪ್ ಹೋಲ್ಸ್ ಇದೆ. ಸರ್ ಹೇಳ್ದಂಗೆ ಮಿಡಲ್ ಮ್ಯಾನ್ಸ್ಗಳಾಗಿರ್ಬೋದು, ಅಥವಾ ಲೈಕ್ ಏನೋ ಒಂದು ಅಥಾರಿಟಿ ಏನಿದೆ ಅದು ಪೇಮೆಂಟ್ ಮಾಡೋದ್ರಲ್ಲಿ ಡಿಲೇ ಆಗ್ತಿರೋದಾಗಿರ್ಬೋದು. ಆ್ಯಂಡ್ ಎಷ್ಟೋ ಕಡೆ ನಮ್ದು ಲಾಸ್ಟ್ ಟೈಮ್ ನೋಡ್ದಂಗೆ ಹಣಕಾಸಿನ ಏನೋ ಅವ್ರದ್ದೊಂದು ಸಮುಚ್ಚಯ ನಡೀತು, ಆ ಟೈಮಲ್ಲಿ ಓಪನ್ ಆಗಿ ಹೇಳ್ತಾರೆ ಲೈಕ್ ನಮಗೆ ಬರಬೇಕಾಗಿರೋ ಹಣಗಳು ಸೆಂಟ್ರಲಿಂದ ಬಂದಿಲ್ಲ ಅಥವಾ ಸ್ಟೇಟಿಂದ ಜನರೇಟ್ ಆಗ್ತಿಲ್ಲ ಅಂತ. ಸೊ ಅದನ್ನು ಆಪೋಸಿಟಲ್ಲಿ ನೆಕ್ಸ್ಟ್ ಹೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ತುಂಬ ಸಾಲ ಮಾಡಿಬಿಟ್ಟಿದ್ರೆ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟು, ಹಂಗಾಗ್ತಿಲ್ಲ. ಸೊ ಏನು ನಾವು ಇಷ್ಟು ವರ್ಷ ಮಾಡಿದ್ವಿ ಅದನ್ನು ಮೀರಿ ಸಾಲ ಮಾಡಿದ್ದಾರೆ ಗೌರ್ಮೆಂಟ್ ಅವರು ಅಂತ. ಬಟ್ ಸಾಲ ಮಾಡಿ ಎಲ್ಲಿ ಇನ್ವೆಸ್ಟ್ ಆಗ್ತದೆ? ಅದು ಯಾವ ರೀತಿ ಅದು ಕನ್ವರ್ಟ್ ಆಗ್ತದೆ ಏನೋ ಲೈಕ್ ಏನು ಪ್ರೋಗ್ರೆಸ್ ಆಗಿ? ಎಲ್ಲೂ ಆಗ್ತಿಲ್ಲ. ಹಂಗಿದ್ದಾಗ ಏನಾಗುತ್ತೆ, ಓವರಾಲ್ ಆಗಿ ಯಾವುದೇ ರೀತಿ ಪೇಮೆಂಟ್ಸ್ಗಳಾಗಿರ್ಬೋದು ತುಂಬ ಡಿಲೇ ಆಗುತ್ತೆ. ಆ್ಯಂಡ್ ಇದನ್ನು ಕಡಿಮೆ ಮಾಡೋದೇನು ತುಂಬ ದೊಡ್ಡ ವಿಷಯ ಅಲ್ಲ. ಈಗ ಎಲ್ರದ್ದು ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡ್ತಾರೆ, ಬ್ಯಾಂಕಿಗೆ ಲಿಂಕ್ ಮಾಡಿ ಡೈರೆಕ್ಟ್ ಪೇಮೆಂಟ್ ಮಾಡಿ. ಸೊ ಹೆಂಗಿದ್ರು ಇವಾಗ ನಿಮಗೆ ನಂದಿನಿ ಅವ್ರದ್ದಾಗಿರ್ಬೋದು ಯಾವುದೇ ಒಂದು ಇದು ನೋಡಿಕೊಂಡ್ರು ಕೂಡ ಸರ್ ಹೇಳ್ತಿದ್ರು ಹಾಲು ತುಂಬ ಕಡಿಮೆ ಆಗ್ತದೆ ಅಂತ. ಆ್ಯಕ್ಚುಲಿ ನೋಡೋಕೆ ಡೇಟಾ ಪ್ರಕಾರ 11.9 ಮೆಟ್ರಿಕ್ಸ್ ಹಾಲು ಜನರೇಟ್ ಆಗಿದೆ ಲಾಸ್ಟ್ ಇಯರಲ್ಲಿ. ಆ್ಯಕ್ಚುಲಿ ಇನ್ಕ್ರೀಸ್ ಆಗ್ತದೆ. ಇನ್ಕ್ರೀಸ್ ಆಗ್ತಿರೋ ಹಾಲನ್ನ ಅವ್ರು ಬೇರೆ ಬೇರೆ ರೀತಿ ಕನ್ವರ್ಟ್ ಮಾಡ್ತಿದ್ದಾರೆ. ಈಗ ರೀಸೆಂಟಾಗಿ ನೋಡೋಕೆ ಹೋದರೆ ಹಾಲಿನ ಪೌಡ್ರ್ಗಳನ್ನಾಗಿರ್ಬೋದು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ನಂದಿನಿ ಲಾಂಚ್ ಮಾಡಿ ಅದು ಎಕ್ಸ್ಪೋರ್ಟ್ ಆಗ್ತದೆ. ಆ್ಯಂಡ್ ಅದನ್ನೆಲ್ಲ ಬಿಟ್ಟು ಮೈಸೂರು ಪಾಕ್ ಅಂತ ನೋಡಿಕೊಂಡ್ರೆ ಏನದು ಲೈಕ್ ದಿ ಬ್ರ್ಯಾಂಡ್ ಅಂತ ಕನ್ವರ್ಷನ್ ಆಗಿ ಅದು ನಿಮಗೆ ಲೈಕ್ ಓವಲ್ ಗ್ಲೋಬಲ್ ಸ್ವೀಟ್ಸಲ್ಲಿ ಮಾರ್ಕೆಟಿಂಗಲ್ಲಿ ಹೆಡ್ಡಿಂಗ್ ಇದೆ. ಸೊ ಈ ರೀತಿಯಾಗಿ ಪ್ರಾಫಿಟ್ ಮಾಡ್ತಿರೋ ನಂದಿನಿ ಅವರು ಅಥವಾ KMF ಅವರು ಅದನ್ನು ರೈತರುಗಳಿಗೆ ರೀಚ್ ಮಾಡಿಸೋದಾಗಿರ್ಬೋದು, ಅಥವಾ ಗೌರ್ಮೆಂಟ್ ಅದ್ರ ಮೇಲೆ ಒಂದು ಅಥಾರಿಟಿ ತಗೊಂಡು ಪೇಮೆಂಟ್ ಮಾಡೋಕ್ಕೆ ಯಾಕೆ ಆಗ್ತಿಲ್ಲ ಅಂದರೆ ಅಲ್ಲವ್ರಿಗೆ ಕಂಟ್ರೋಲ್ ಇಲ್ಲ, ಅಥವಾ ಕಂಟ್ರೋಲ್ ಇದ್ದು ಕೂಡ ಆಗ್ತಿಲ್ಲ ಅಂದರೆ ಎಲ್ಲೋ ಕರಪ್ಷನ್ ಜಾಸ್ತಿ ಆಗಿದೆ. ಮಧ್ಯವರ್ತಿಗಳು ಬೇರೆ ಯಾರು ಇರೋದಿಲ್ಲಲ್ಲ, ರಾಜಕೀಯ ಹಿಂಬಾಲಕರೇ ಇರ್ತಾರೆ. ಸರ್ ಇವಾಗ ಯಾವುದೋ ಒಂದು KMFಗೆ ನಾನು ಲೈಕ್ ಪ್ರೆಸಿಡೆಂಟ್ ಆಗಬೇಕು ಅಂದ್ರೆ ನನಗೆ ಏನು ಎಕ್ಸಾಮ್ ನಡೆಸ್ತೀರಾ ನೀವು? ಇದರಲ್ಲಿ ಒಂದೇ ನಿಮಿಷ ಸರ್, KMF ಅಲ್ಲಿ ಎಲ್ಲಾದರೂ ಇಷ್ಟು ಹುದ್ದೆಗಳು ಖಾಲಿ ಇದೆ, ಇದು ರೈತರ ಮಕ್ಕಳಿಗೆ ಸೀಮಿತ, ಎಲ್ಲೂ ಆಡೇ ನೋಡಿಲ್ಲ ಸರ್. KMF ಅಲ್ಲಿ ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಗೊತ್ತಿಲ್ಲ ಸರ್. ಅವ್ರಿಗೆ ಉದ್ಯೋಗ. ಸೊ ಇವಾಗ ನೀವು ಆಡ್ ನೋಡ್ಬೇಕು ಅಂತಂದ್ರೆ ನಾಳೆ ಈ ಜಾಗದಲ್ಲಿ ಇಂಥ ಸಮಾವೇಶ ಇದೆ ಅಂತ ಅದು ದೊಡ್ಡದಾಗಿ ಫ್ರಂಟ್ ಪೇಜ್ ಅಲ್ಲಿ 2 ಲಕ್ಷ 3 ಲಕ್ಷ ಟ್ಯಾಕ್ಸ್ ಕೊಡ್ತಾರೆ. ಅದು ಟಿವಿಯಲ್ಲಿ ಬೇಕಾದ್ರೆ ಹೇಳ್ತಾರೆ ಇಂಥ ಕಡೆ ನೀವು ಬನ್ನಿ ಅಂತ. ಇಂಥ ಕಡೆ ಬನ್ನಿ. ಆಮೇಲೆ ನಮ್ಮ ಲಕ್ಷ್ಮಣ ಅವ್ರನ್ನ ಮಾತಾಡೋರಿಗೆ ಊಟದ ವ್ಯವಸ್ಥೆ ಇರುತ್ತೆ ಅಂತ ನಮ್ಮ ಲಕ್ಷ್ಮಣ ಅವ್ರನ್ನ ಮಾತು ಹೇಳಿದ್ರು. ಒಂದೇ ಕಡೆ ಅಲ್ಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ಎರಡು ಒಂದೇ ಕಡೆ ಸರ್ಕಾರ ಇರ್ತವೆ ಅಂದರೆ ಈಗಾಗಲೇ ಡಬಲ್ ಇಂಜಿನ್ ಅಂದ್ರಲ್ಲ, ಅದು ಫೈಲೂರೇ. ಹೋದ ಸರಿ ನಮಗೆ BJP ಅಲ್ಲಿ ಇತ್ತು ಇಲ್ಲಿ ಇತ್ತು, ನಮಗೆ ಕಡ್ದು ಕಟ್ಟೆ ಯಾರು ಹಾಕಿದ್ದೇನು ಇಲ್ಲ. ಅದೇ ಗೋಳೆ ಇದೇ ಕಥೆನೇ, ರೈತಂದು ಇದೇ ಕಥೆನೇ, ಸರ್ಕಾರದ್ದು ಇದೇ ಕಥೆನೇ. ಇದೇನಿಲ್ಲ. ಇವ್ರು ಮೂಟೆ ತಿಂದರೆ ಅವ್ರು ಚೌಟಿಯಲ್ಲಿ ತಿಂದ್ಬಿಡ್ತಾರೆ. ಹೈನುಗಾರಿಕೆ ಈ ಬಂಡವಾಳಶಾಹಿಯ ಹಿಡಿತದಲ್ಲಿದೆ ಅನ್ನೋದು, ಈ ಮಧ್ಯವರ್ತಿಗಳ ಹಿಡಿತದಿಂದಾಗಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಯಾಕೆ ಇದನ್ನು ಕಡಿವಾಣ ಹಾಕೋದಕ್ಕೆ ಆಗೋದಿಲ್ವಾ? ಇಲ್ಲ, ಕಡಿವಾಣ ಅನ್ನೋದಕ್ಕಿಂತ ಭಾಳ ಮುಖ್ಯವಾಗಿ ಇದಕ್ಕೊಂದು ಉದಾಹರಣೆ ಅಂತಂದರೆ, ಸೊ ಕಾರ್ಪೊರೇಟ್ ಸಂಸ್ಥೆಗಳು ಕಾರ್ಪೊರೇಟ್ಗಳು ಇವತ್ತಿನ ದಿನ ಸರ್ಕಾರಗಳನ್ನು ಹಿಡಿತದಲ್ಲಿ ಇಟ್ಕೊಂಡಿದೆ ಅಂದರೆ ತಪ್ಪಾಗೋದಿಲ್ಲ. ಅದೇ ರೀತಿ ಸರ್ಕಾರಗಳನ್ನು ಸಮೇತ ಕಾರ್ಪೊರೇಟ್ ಅವ್ರಿಗೆ ನಾನು ಹೇಳ್ದಂಗೆ ಹಿಂದೆಗಡೆಯಿಂದ ಸಪೋರ್ಟ್ ಏನಿಲ್ಲ, ಡೈರೆಕ್ಟಾಗಿ ಮುಂದ್ಗಡೆಯಿಂದನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೇರವಾಗಿ ಇವತ್ತಿನ ಸರ್ಕಾರಗಳು ಕಾರ್ಪೊರೇಟ್ಗಳನ್ನ ಉಳಿಸ್ಕೊಂಡಷ್ಟು ಕಾಳಜಿ ರೈತರ ಬಗ್ಗೆ ತೋರಿಸ್ತಾ ಇಲ್ಲ. ಯಾಕೆ ಅಂತಂದರೆ ನಾವು ನೇರವಾಗಿ ನೋಡೋದಾದರೆ ಹಸುವಿನ ಹಾಲು ಶುದ್ಧವಾಗಿರ್ತಕ್ಕಂಥ ಹಾಲು ಇವತ್ತಿನ ದಿನ ನಾವು ಬೆಳೆದು ನಮ್ಮ ರೈತರು ಇವತ್ತಿನ ಕುಡಿತಿಲ್ಲ, ಅಣ್ಣ ಹೇಳ್ದಂಗೆ ಪ್ಯಾಕೆಟ್ ಹಾಲು ಕುಡಿತಿದ್ದಾರೆ ಅಂತಂದರೆ ಇದು ದುರಂತ. ಇದರಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನ ನೇರವಾಗಿ ರೈತರು ಗಮನಿಸ್ಬಿಟ್ಟು ಇವತ್ತಿನ 1 ಲೀಟ್ರ್ ಹಾಲ್ಗೋಸ್ಕರ ಒಂದು ಹಸ ಕಟ್ಟಿ ಸಾಕುವಷ್ಟು ಸಾಧನೆ ಅಂಥ ದುಸ್ಸಾಹಸ ಮಾಡ್ತಾ ಇಲ್ಲ. ಹಾಗೆ ಈ ಕಾರ್ಪೊರೇಟ್ಗಳ ಪರವಾಗಿ ಯಾಕೆ ಸರ್ಕಾರ ಇದೆ ಅಂತಂದರೆ ಹೈಯೆಸ್ಟ್ ರೆವಿನ್ಯೂ ಡೈರೆಕ್ಟಾಗಿ ಸುಟ್ಕೆ ಹಂಗೆ ತಗೊಬಿಡ್ಬೋದು. ರೈತರಾದರೆ ಹಸ ಕಟ್ಟಬೇಕು, ಇಂಡಿ ಬೂಸ ಹಾಕಬೇಕು, ಹಾಲು ತಗೊಬರ್ಬೇಕು, ಹಾಲು ಕರಿಬೇಕು, KMF ಕೊಡಬೇಕು, KMF ಇಂದ ಲಾಭ ಮಾಡಬೇಕು, KMF ಹಿಂದೆಗಡೆ ಬಾಗಿಲಿಂದ ಸರ್ಕಾರಕ್ಕೆ ಹೋಗಬೇಕು, ಇಷ್ಟು ಪ್ರೊಸೀಜರು. ಹಾಗಾಗಿ ಕಾರ್ಪೊರೇಟ್ಗಳ ಪರವಾಗಿ ಸರ್ಕಾರ ಇದು ನಿಂತ್ಕೊಬಿಟ್ರೆ ಆಟೋಮೆಟಿಕ್ ಆಗಿ ಅವರ ಲಾಭಾಂಶವನ್ನು ನೋಡೋದ್ರಿಂದ. ಆಮೇಲೆ ಇವತ್ತಿನ ದಿನ ಶುದ್ಧೀಕರಣ ಹಾಲು ಅಂತ ಆಗಲೇ ಹೇಳ್ತಿದ್ವಲ್ಲ ಸರ್, ಶುದ್ಧವಾಗಿರ್ತಕ್ಕಂಥ ಹಾಲು ಇವತ್ತಿನ ದಿನ ನಮಗೆ ಯಾರಿಗೂ ಸಿಗ್ತಾ ಇಲ್ಲ. ಅದು ಎಲ್ಲ ರೀತಿ ಬೈಫರ್ಕೇಟ್ ಆಗಿಬಿಟ್ಟು ಇವತ್ತಿನ ದಿನ ನಾವು ಕಲಬೆರಕೆ ಹಾಲುಗಳನ್ನು ನಾವು ಸೇವನೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಇದರಲ್ಲಿ ನೇರವಾಗಿ ಕಾರ್ಪೊರೇಟ್ಗಳು ಇನ್ವಾಲ್ವ್ಮೆಂಟ್. ಇವತ್ತಿನ ಪೌಡ್ರ್ ಹಾಲುಗಳು, ಇವತ್ತಿನ ಪೌಡ್ರ್ ಎಷ್ಟೊಂದು ರೀತಿಯಲ್ಲಿ ಪೌಡರ್ಸ್ ಬಂದಿದೆ. ಎಷ್ಟೊಂದು ನೆಕ್ಸ್ಟ್ ಜನ್ರೇಷನ್ಸ್ ಎಲ್ಲ ಹೆಂಗಿರುತ್ತೆ ಅಂತಂದರೆ, ಆಗಲೇ ಹೇಳ್ದಂಗೆ ಬೆಳಿಗ್ಗೆ ಟಿಫನ್ಗೆ ಒಂದು ಟ್ಯಾಬ್ಲೆಟ್ ಹಾಕೋಬಿಡಿ, ಮಧ್ಯಾಹ್ನ ಟಿಫನ್ಗೆ ಒಂದು ಟ್ಯಾಬ್ಲೆಟು, ಆ ಥರದ್ದೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಇವತ್ತಿನ ಕಾರ್ಪೊರೇಟ್ಗಳು. ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಸರ್ಕಾರಗಳು ಕಾರ್ಪೊರೇಟ್ ಪರವಾಗಿ ಅವರೇ ಕೈ ಜೋಡಿಸಿ ಇವತ್ತಿನ ದಿನ ರೈತರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್.
ಸರ್, ಈಗ ಹೈನುಗಾರಿಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು, ರೈತರಿಗೆ ಹೆಲ್ಪ್ ಆಗಬೇಕು ಅಂತಂದ್ರೆ ಯಾವ ರೀತಿಯಾಗಿ ಸರ್ಕಾರದಿಂದ ಸಹಕಾರ? ಸರ್, ಈಗ ನಾವು ಈಗ ಒಂದು 6 ತಿಂಗಳ ಮುಂಚೆ ನಾವು ನೋಡಿದಾಗ ನಂದಿನಿ ಹಾಲು ತಗೊಂಡೋಗಿ ಗುಜರಾತಿಗೆ ಇದು ಮಾಡಿಬಿಡ್ಬೇಕು ಅಂತ ಹೇಳಿದ್ರು. ಏನಾದರೂ ಮಾಡಿ ತುಳಿಬೇಕು ಅನ್ನೋದು ಒಂದು ಇದೆಯಾ ಹೊರತಿಗೂ ಬೇರೆದಿಲ್ಲ ಅನ್ನೋದು ನಾವು ಮೊನ್ನೆನೇ ಅರ್ಥ ಆಯ್ತು. ಎಲ್ಲ ಹೋರಾಟ ಮಾಡಿದ್ವಿ, ನಾವು ಹೋರಾಟ ಮಾಡಿದ್ವಿ. ನಿಜ ಸರ್, ಅವರು ಗುಜರಾತ್ ಏಕ್ದಮ್ ಅವರೆಲ್ಲ ಕಂಪ್ಲೀಟ್ ಬಿಸ್ನೆಸ್ ಮ್ಯಾನ್ಸ್. KMF ತಗೊಂಡೋಗ್ಬಿಟ್ಟು ಗುಜರಾತ್ ಕೊಟ್ಬಿಡಿ ಅಂತಕ್ಕಂಥದ್ದು ಅವ್ರ ನಿಲುವು ಏನಂದ್ರೆ ಬದುಕಬೇಕು. ಸರ್, ನಮ್ಮ ನಂದಿನಿ ಹಾಲಲ್ಲಿ ಇರ್ತಕ್ಕಂಥ ಒಂದು ಹೆಸರು ಬೇರೆ ಯಾವ ಹಾಲಿಗೂ ಇಲ್ಲ ಸರ್. ಇರೋದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಂದಿನಿ ಹಾಲು ಅಂದ್ರೆ ಅದಕ್ಕೊಂದು ಬೆಲೆ ಇದೆ ಸರ್. ತುಪ್ಪನೂ ಅಷ್ಟೇ ಸರ್. ಇವತ್ತು ತಿರುಪತಿಯಲ್ಲಿ ಬೇರೆ ತುಪ್ಪ ತಂದವನು ಲಾಡ್ ಮಾಡಿದ್ರು ಚೆನ್ನಾಗಿರಲ್ಲ. ನಮ್ಮ ನಂದಿನಿ ತುಪ್ಪ ತಗೊಂಡೋಗಿ ಹಾಕಿದ್ರೆ ಆ ಲಡ್ಡಿಗೊಂದು ಬೆಲೆ ಇರೋದು. ಮೊನ್ನೆ ನಾವು ನೋಡಿದ್ವಲ್ಲ, ಒಂದು 2-3 ತಿಂಗಳ ಮುಂಚೆ ತಿರುಪತಿದೆಲ್ಲ ಏನೇನಾಯಿತು, ಏನೇನು ಕತೆ ಅನ್ನೋದು, ಅದು ನಮ್ಮ ನಂದಿನಿ ತುಪ್ಪ ಹೋದ್ರೆ ಅದಕ್ಕೊಂದು ಟೇಸ್ಟ್ ಇರೋದು. ಅದು ಏನಾಗಿದೆ ಅಂದರೆ ರಾಜಕಾರಣಿಗಳು ಏನೋ ಅವರವರ ಸ್ವಂತ ವೈಯಕ್ತಿಕ ಉದ್ದೇಶಗಳಿಗೆ ಉಪಯೋಗಿಸ್ಕೊಂಡು ಈ ಸಮಸ್ಯೆಗಳನ್ನು ತುಳಿದ್ಬಿಟ್ರೆ ಸರಿಯಾಗ್ತದೆ ಅಂತೇಳಿ ತುಳಿಯೋಕೆ ಹೋಗ್ತಾವ್ರೆ ಅವರು. ರೈತರು ಉದ್ಧಾರ ಆಗಲಿ ತಡೆಯ ನಮ್ಗೆ ಅವ್ರಿದು ಇದು ಅನ್ನೋವಂಥ ಅಭಿಪ್ರಾಯ ಅಂತೂ ಇಲ್ಲ. ಮಾತೆತ್ತಿದ್ರೆ ನಾವು ರೈತರನ್ನ ಡಬಲ್ ಬೆನಿಫಿಟ್ ಮಾಡ್ತೀವಿ ಅಂದರೆ ಎಲ್ಲಿ ಡಬಲ್ ಬೆನಿಫಿಟ್ಟು? ಇದೇ ಡಬಲ್ ಬೆನಿಫಿಟ್ಟು. ಕೊಡೋ 5 ರೂಪಾಯಿನ ಕೊಡೋಕ್ಕಾಗ್ತಾ ಇಲ್ಲ, ಇನ್ನೆಲ್ಲಿಂದ ಡಬಲ್ ಬೆನಿಫಿಟ್ ಮಾಡ್ತಾರೆ ಸರ್? ಆಮೇಲೆ ಅದೊಂದೇ ಅಲ್ಲ ಸರ್, ಬೇರೆದಲ್ಲೆಲ್ಲ ಹೆಂಗೆ ಮೋಸ ಆಗ್ತಾ ಇದೆ ಅಂದರೆ ಸರ್, ನಾನು ನೋಡ್ತೀವಲ್ಲ ನಾವು. ಈಗ ಫಸಲ್ ಬಿಮಾ ಒಂದು ಸರ್, ಅದೊಂದೇ ಒಂದು ಪಾಯಿಂಟ್ ಇದ್ರೆ ಬರಬೇಕು, ಮೋಸ ಆಗೋದು ರೈತರಿಗೆ. ಫಸಲ್ ಬಿಮಾ ಅಂತೇಳಿ ನಮಗೆ ಬೆಳೆ ಆಗೋವಾಗೆ ನಮಗೆ ದುಡ್ಡು ಕಟ್ಸ್ಕೊಂತಾರೆ ಸರ್. ಬೆಳೆ ಆಗಿದ್ಮೇಲೆ ಬೆಳೆ ಆಗಿಲ್ಲ ಅಂದ್ರೂ ಅಲ್ಲೆಲ್ಲೋ ಯಾವೊಂದು ಬಂದು ನೀರಾವರಿ ಬೆಳೆ ಆಗ್ಬಿಡ್ತು ಅಂದರೆ ಚೆನ್ನಾಗೈತಿ ನಿಮ್ಮ ಹೋಬಳಿಯಲ್ಲಿ ನಿಮ್ಗೆ ಫಸಲ್ ಬಿಮಾ ಬರೋಲ್ಲ ಅಂತ ಹೇಳ್ತಾರೆ. ಆದ್ರೂ ಏನು ಮಾಡ್ತಾರೆ, ಆ ಒಂದು ಇದರಲ್ಲಿ ಹೋಗಿ ಆಫೀಸಲ್ಲಿ ಕೇಳಿದ್ರೆ ಏನು ಸರ್ ಅಂದರೆ, ಸರ್ ಸರ್ವರ್ ಇಲ್ಲ ಇವತ್ತು, ನಾಳೆ ಬನ್ನಿ. ಏನು ರೀ? ಇಲ್ಲ ರೀ, ಹೆಡ್ ಆಫೀಸ್ಗೆ ಹೋಗ್ಬೇಕ್ರಿ ನೀವು ಬೆಂಗಳೂರಿಗೆ. ಕೊಪ್ಪಳ ಜಿಲ್ಲೆಯಿಂದ ಬೆಂಗಳೂರು ಬಂದಿದ್ದಾರೆ ಸರ್ ಹೆಡ್ ಆಫೀಸ್ಗೆ, ಯುನೈಟೆಡ್ ಕಂಪ್ನಿಗೆ ಫಸಲ್ ಬಿಮಾ ತೊಗೊಳೋದಕ್ಕೆ. ಅಲ್ಲಿ ಬಂದರೆ ಸರ್ ಮ್ಯಾನೇಜರ್ ಇಲ್ಲ, ನಾಳೆ ಬಂದ್ಬಿಡಿ. ಅವ್ನು ರೂಮ್ ಮಾಡ್ಕೊಂತಾನ, ವಾಪಸ್ ಊರಿಗೆ ಹೋಗ್ತಾನ. ಅವ್ನ ಪರಿಸ್ಥಿತಿ ಏನು ಸರ್? ಅವಾಗ ಏನು ಮಾಡ್ತಾರೆ ಅಂದರೆ ಕೈ ಬಿಟ್ಬಿಡ್ತಾರೆ. ಇದೇ ಸೇಮು ಆಲ್ದು ಹಂಗೆ ಆಗೋದು. ಹೇಳೋದು ಒಂಥರ, ಮಾಡೋದು ಒಂಥರ. ಅವ ರೈತನಿಗೆ ಬೇಜಾರಾದಾಗ ಯಾವುದು ಬೇಡ ಬಿಡಪ್ಪ, ಸುಮ್ಮನೆ ನೆಮ್ಮದಿಗಿರೋಣ ಅಂತೇಳಿ ಆಗಿ ಹೋಗ್ತಾನೆ ಸರ್. ಎಸ್ ಎಸ್ ಸುನಿಲ್ ಅವ್ರು, ಈಗ ಹೇಗೆ ಅಂದರೆ ಮುಂದಿನ ಬಜೆಟ್ನಲ್ಲಿ ರೈತರಿಗೆ ನ್ಯಾಯ ಸಿಗುವಂಥ ಸಾಧ್ಯತೆ ಇದೆಯಾ? ಸರ್, ಖಂಡಿತ ಸಿಗಬೇಕಾಗಿರುವಂಥ ವಿಷಯ ಇದು. ಯಾಕಂದರೆ ಲೈಕ್ ನಮ್ಮ ಗ್ಲೋಬಲ್ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ 24% ಶೇರ್ ಇರುವಂಥ ಇಂಡಸ್ಟ್ರಿ ಇದು. ಇದು ಯಾವುದೋ ಸಣ್ಣ ಪುಟ್ಟ ಇಂಡಸ್ಟ್ರಿ ಬಗ್ಗೆ ನಾವು ಮಾತಾಡ್ತಿಲ್ಲ. ಸೊ ನಮ್ಮ ಓವರಾಲ್ ಎಕನಾಮಿಕ್ ಗ್ರೋತು 24% ಕಾಂಟ್ರಿಬ್ಯೂಟ್ ಮಾಡುತ್ತೆ ಒಂದು ಮಿಲ್ಕ್ ಇಂಡಸ್ಟ್ರಿ ಅಂದರೆ. ಅದ್ರ ಬಗ್ಗೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಲೇಬೇಕು. ಇವಾಗ ನಾವೇನು IT ಅಥವಾ ಹಬ್ಬು ಹಾಗೆ ಹೀಗೆ ಅಂತ ಮಾತಾಡ್ತಿದ್ದೀವಿ, ಈಕ್ವಲೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಇದು. ಅದು ಯಾರು ಕಾಂಟ್ರಿಬ್ಯೂಟ್ ಮಾಡ್ತಿರೋದು? ಯಾವುದೋ ಒಂದು ಹಳ್ಳಿಲಿರೋ ಹೆಣ್ಮಕ್ಳು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಅಥವಾ ಲೈಕ್ ಹಳ್ಳಿಲಿ ಏನೋ ಓದಿರೋ ಅಂತ ಒಂದು ಅನ್ಎಜುಕೇಟೆಡ್ಸ್ ಅಂತ ಯಾರನ್ನ ಕರಿತಿದ್ವಿ ನಾವು, ಅವ್ರ ಕಡೆಯಿಂದ ಬರ್ತಿರೋ ಕಾಂಟ್ರಿಬ್ಯೂಷನ್ ಇದು. ನೀವು ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ಎಜುಕೇಷನ್ಸ್ಗೆ ಅಥವಾ ಏನೇನಿದ್ರ ಮೇಲೆ ಇನ್ವೆಸ್ಟ್ ಮಾಡಿ IT BTನ ಡೆವಲಪ್ ಮಾಡಿದ್ರು ಕೂಡ ಬರದೇ ಇರೋವಂಥ ಒಂದು ಇನ್ವೆಸ್ಟ್ಮೆಂಟ್ಸು ಇಲ್ಲಿಂದ ಬರ್ತಿದೆ. ಸೊ ಈಗ KMFಗೆ ನಾನು ಹೇಳ್ದಂಗೆ 59 ಮಿಲಿಯನ್ ಕ್ರೋರ್ಸ್ ಬಂದಿದೆ ಅಂತಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಈಗ ನೀವು ಯಾವುದೋ ಒಂದು ಬೇರೆ ಸೆಕ್ಟರ್ನ ತೊಗೊಂಡ್ರು ಕೂಡ, BBMP ಅಂತ ತೊಗೊಂಡ್ರು ಕೂಡ, BBMP ಅವ್ರು ಇಷ್ಟು ವರ್ಷದಲ್ಲಿ ಯಾವತ್ತೂ ಪ್ರಾಫಿಟ್ನ ಡಿಕ್ಲೇರ್ ಮಾಡಿಲ್ಲ. ಬಟ್ KMF ಯಾಕೆ ಮಾಡೋಕ್ಕಾಗ್ತದೆ? ಬಿಕಾಸ್ ಆಫ್ ದ ಫಾರ್ಮರ್ಸ್. ಸೊ ಆ ರೀತಿ ಇದ್ದಾಗ ಅವ್ರಿಗೆ ಬಜೆಟಲ್ಲಿ ಕೊಡಬೇಕಾಗಿರೋವಂಥ ಒಂದು ಸ್ಥಾನಮಾನಗಳನ್ನ ಕೊಡಲೇಬೇಕು. ಆ್ಯಂಡ್ ಕೊಡಬೇಕಾಗಿರೋ ಲಕ್ಷಣಗಳೆಲ್ಲೂ ಕಾಣಿಸ್ತಿಲ್ಲ, ಯಾಕಂದರೆ ಅವ್ರು ಬೇರೆ ಬೇರೆ ಕಡೆ ಅದನ್ನು ಡೈವರ್ಟ್ ಮಾಡ್ತಿರೋದ್ರಿಂದಷ್ಟೇ. ಇದನ್ನು ಈ ಒಂದು ವಿಷಯಗಳನ್ನ ಚಾನೆಲ್ ಆಗಿರ್ಬೋದು ಅಥವಾ ಲೈಕ್ ಮಾಧ್ಯಮಗಳಲ್ಲಿ ತೋರಿಸ್ತಿರೋದು ತುಂಬ ಪ್ರಶಂಸನೀಯ. ಯಾಕಂದರೆ ಲೈಕ್ ಈ ಥರ ವಿಷಯಗಳೆಲ್ಲೂ ಹೈಲೈಟೇ ಆಗೋಲ್ಲ ತುಂಬ ಕಡೆ. ಈ ಥರ ಹೈಲೈಟ್ ಆದಾಗ ಅಟ್ಲೀಸ್ಟ್ ಗೌರ್ಮೆಂಟ್ ಇದನ್ನು ಯಾರು ರೆಸ್ಪೆಕ್ಟಿವ್ ಮಿನಿಸ್ಟರ್ಸ್ ಇದ್ದಾರೆ ಅಥವಾ ಅಥಾರಿಟಿ ಇದೆ ತೊಗೊಂಡು ನೋಡಲೇಬೇಕು. ತೆಲಂಗಾಣ ಅಂತ ನೋಡಿದ್ರೆ ಅಥವಾ ನಮ್ಮ ಮಹಾರಾಷ್ಟ್ರ ಅಂತ ನೋಡಿದ್ರೆ ಅವರ ಮದರ್ ಡೈರೀಸು ಅಥವಾ ಅವರ ಒಂದು ಅಮೂಲ್ ಏನಿದೆ ಅದಕ್ಕೆ ಒಳ್ಳೆ ಪ್ರಾಡಕ್ಟ್ಸಲ್ಲಿ ಲೈಕ್ ಒಳ್ಳೆ ಪ್ರೈಸಿಂಗ್ ಬರ್ತದೆ, ಅವ್ರಿಗೆ ಅದನ್ನು ಕೊಡೋಕ್ಕಾಗ್ತದೆ. ಅಥವಾ ತುಂಬ ಕಡಿಮೆ ಪ್ರೊಡಕ್ಷನ್ ಇದೆ ಅಲ್ಲಿ, ಆದರೂ ಕೂಡ ಅವರು ತುಂಬ ಒಳ್ಳೆ ಪ್ರೈಸ್ನ ಇದು ಮಾಡ್ತಾರೆ, ಬೆಟ್ ಮಾಡ್ತಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಇಷ್ಟು ಪ್ರೊಡಕ್ಷನ್ ಇದು ಯಾಕೆ ಮಾಡೋಕ್ಕಾಗ್ತಿಲ್ಲ? ಮಾಡೋ ಚಾನ್ಸಸ್ ತುಂಬ ಇದೆ, ಮಾಡಲೇಬೇಕು. ಆ್ಯಂಡ್ ಹಾಗಾಗಿ ಲೈಕ್ ಏನಂದರೆ ನೆಕ್ಸ್ಟು ಬಜೆಟ್ ಏನಿದೆ ಅದು ಯಾವ ಕಡೆಯಿಂದ ರೆವಿನ್ಯೂ ಜನರೇಟ್ ಆಗ್ತದೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡುವಂಥ ಒಂದು ಕಾಳಜಿ ಇರಬೇಕು. ಸಿದ್ದರಾಮಯ್ಯ ಅವರು ತುಂಬ ಬಜೆಟ್ನ ಮಾಡಿರುವಂಥ ಒಬ್ಬ CM, ಬೇರೆ ಎಲ್ರಿಗೂ ಕಂಪೇರ್ ಮಾಡಿಕೊಂಡ್ರೆ ಹೈಯೆಸ್ಟ್ ಬಜೆಟ್ ಮಾಡಿರುವಂಥವ್ರು. ಅವ್ರು ಇದನ್ನು ನೆಗ್ಲೆಕ್ಟ್ ಮಾಡಿ ಇದನ್ನು ಮತ್ತೆ ಏನಾದ್ರು ಡೌನ್ ಡ್ರಾಪ್ ಮಾಡಿದ್ರೆ ಇದು ಓವರಾಲ್ ಎಕನಾಮಿಕ್ಕು ಕೂಡ ಪ್ರಾಬ್ಲಮ್ ಆಗುತ್ತೆ. ಬರೀ ರೈತರಿಗಷ್ಟೇ ಅಲ್ಲ, ಆ್ಯಂಡ್ ಕಮ್ಯುನಿಟಿಗೆ ಪ್ರಾಬ್ಲಮ್ ಆಗುತ್ತೆ, ಕಲ್ಚರ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಓವರಾಲ್ ನಮ್ಮ ಏನು ಸೊಸೈಟಿ ಇದೆ ಅದಕ್ಕೆ ಎಫೆಕ್ಟ್ ಆಗುವಂಥ ವಿಷಯ ಇದು. ಹಾಗಾಗಿ ಲೈಕ್ ಇದ್ರ ಬಗ್ಗೆ ಒಂದೊಳ್ಳೆ ಸೀರಿಯಸ್ ಆಗಿರೋ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲೇಬೇಕು ಸರ್. ಲಕ್ಷ್ಮಣ್ ಸರ್, ಈಗ
ಅಂದ್ರೆ ಏನು ಅಂದ್ರೆ ಪ್ರಮುಖವಾಗಿ ರೈತರ ಬೇಡಿಕೆ ಏನು, ಮುಂದೆ ಹೇಗೆ ಮಾಡಬಹುದು ಸರ್ಕಾರ, ರೈತರನ್ನ ಬೇಡಿಕೆ ಇರಬಹುದು ಅಂತ? ರೈತರನ್ನ ನಿಜವಾಗ್ಲೂ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಕಾಳಜಿನೇ ಇದ್ರೆ ನಿಜವಾಗಲೂ ಸರ್ಕಾರಗಳು ರೈತರ ಬಾಗಿಲಿಗೆ ಹೋಗ್ಬೇಕಾಗ್ತದೆ. ಯಾಕಂದ್ರೆ ವಿಧಾನಸೌಧದಲ್ಲಿ ಕೂತ್ಕೊಂಡು ನೀವು ಕೇವಲ ಅದ್ರ ಬಗ್ಗೆ ಜ್ಞಾನ ಇರೋರನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇವತ್ತಿನ ದಿನ ನಮ್ಮದು 30 ಜಿಲ್ಲೆನಲ್ಲೂ ಜಿಲ್ಲೆಯಿಂದ ಜಿಲ್ಲೆಗೆ ಸಮಸ್ಯೆಗಳು ಬೇರೆ ಬೇರೆ, ತಾಲೂಕಿಂದ ತಾಲೂಕಿಗೆ ಸಮಸ್ಯೆಗಳು ಬೇರೆ ಇರ್ತದೆ. ಆ ಕಾರಣ ನಾನು ಹೇಳ್ತಕ್ಕಂಥದ್ದು, ಸರ್ಕಾರದಲ್ಲಿ ಯಾರಿಗೆ ನೀವು ಅಧಿಕಾರ ಕೊಟ್ಟಿರ್ತೀರೋ ಅವರು ರೈತರಾಗಿರ್ಬೇಕು, ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಆಗಿರಬೇಕು. ಪಾಪ ನಾವು ಹಿಂದೆ ನೋಡಿದ್ರಿ, ಕೃಷ್ಣ ಬೈರೇಗೌಡರಿಗೆ ಪಾಪ ಪೋಸ್ಟ್ ಕೊಟ್ಟಿದ್ರು, ಅವ್ರ ತಂದೆಯವರು ರೈತರಾಗಿದ್ರು, ಅವ್ರ ಪಾಪ ಫಾರಿನಲ್ಲಿ ಓದ್ಕೊಂಡಿದ್ರು, ಬಂದರು ಪಾಪ ಅದ್ರ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಆಯಿತೋ ಇಲ್ಲ ಗೊತ್ತಿಲ್ಲ, ಅವ್ರಿಗೆ ಮಂತ್ರಿಗಳು ಮಾಡಿದ್ರು. ಅವ್ರು ಎಷ್ಟು ಮಟ್ಟಿಗೆ ನ್ಯಾಯ ಮಾಡೋಕ್ಕಾಗುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಸೊ ಇಲ್ಲಿ ಏನಾಗುತ್ತೆ, ಇಲಾಖೆ ಇಷ್ಟು ಪೋಸ್ಟ್ ಇದೆ, ಇದು ನಿನಗೆ, ಇದು ನನಗೆ, ಇದು ನಿನಗೆ ಅಂದ್ಕೊಬಿಟ್ರೆ ಅವರಿಗೆ ಅನುಭವ ಇಲ್ಲದೆ ಇರ್ತಕ್ಕಂಥ ಒಂದು ಇದರಲ್ಲಿ ಅವ್ರಿಗೆ ನೀವು ಕೊಟ್ಟು ಕೂರಿಸ್ಬಿಟ್ರೆ, ನೀವು ಆ್ಯಂಕರಿಂಗ್ ಮಾಡೋಕ್ಕೆ ನಿಮ್ಗೆ ಆ ಒಂದು ಇದಿದೆ, ನೀವು ಅಲ್ಲಿ ಕೂತಿದ್ದೀರಾ, ಯಾರನ್ನೋ ಕರ್ಕೊಂಬಂದು ಅಲ್ಲಿ ಕೂರಿಸಿದ್ರೆ ಇದಕ್ಕೆ ನ್ಯಾಯ ಹೇಗೆ ಮಾಡ್ತಾರೆ? ಅಷ್ಟೇ ಅದಕ್ಕೊಂದು ಉದಾಹರಣೆ. ಹಾಗೆ ನಾನು ಯುವಜನತೆಗೆ ಭಾಳ ಮುಖ್ಯವಾಗಿ ಒಂದು ಇದ್ರ ಮುಖಾಂತರ, ನಿಮ್ಮ ಚಾನಲ್ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೆ ಸರ್. ಯುವಜನತೆ ಇವತ್ತಿನ ಕೃಷಿಯತ್ತ ಬರಲೇಬೇಕು. ಯಾವುದೋ ಒಂದು ಸರ್ಕಾರ ಮತ್ತು ಇನ್ನೊಂದನ್ನು ನಂಬಿಕೊಂಡು ಇವತ್ತಿನ ಕೃಷಿಕರು ಬದುಕ್ತಾ ಇಲ್ಲ. ಇದು ನಮ್ಮದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಯುವಜನತೆ ಇವತ್ತಿನ ಕೃಷಿಯನ್ನು ಬಿಟ್ಟು ನೀವು ಹೊರಗಡೆ ಹೋಗೋದ್ರಿಂದ ನಿಮ್ಮ ಆರೋಗ್ಯ ಇನ್ನೊಂದು ಮತ್ತೊಂದು ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ನಮ್ಮದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಯುವಜನತೆ ಹೆಚ್ಚು ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕು. ಇವತ್ತಿನ ಸರ್ಕಾರಗಳಿಗೆ ನಾವು ಏನು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಮತ್ತು ಇನ್ನೊಂದು ರೆವಿನ್ಯೂ ಕೊಡ್ತಾ ಇದ್ದೀವಿ ಅಂತಂದರೆ ಅದು ರೈತರ ಮುಖಾಂತರವಾಗಿ ಹೋಗ್ತಾ ಇರ್ತಕ್ಕಂಥ ಒಂದು ಹಣ. ಹಾಗಾಗಿ ಕೃಷಿ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸಿ ಸರ್ಕಾರಗಳು ಯೋಜನೆಗಳನ್ನು ರೂಪಿಸಬೇಕು. ವಿಜ್ಞಾನಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು. ಇವತ್ತಿನ ನಾವು ಚಂದ್ರಲೋಕಕ್ಕೆ ಹೋಗಿದ್ದೀವಿ, ಭಾಳ ಹೆಮ್ಮೆ ಪಡತಕ್ಕಂಥ ವಿಷಯ. ಆದರೆ ಅಕ್ಕಪಕ್ಕ ಇರ್ತಕ್ಕಂಥ ಹಳ್ಳಿಗಳಿಗೆ ಎಷ್ಟು ಜನ ನಾವು ಹೋಗಿದ್ದೀವಿ ಅಂತಕ್ಕಂಥದ್ದು ಪ್ರಶ್ನೆ. ಎಷ್ಟು ಜನ ಹೋಗಿ ಇವತ್ತಿನ ಹಸು ಹಾಲು ಕೊಡುತ್ತೆ ಅಂದರೆ ಎಷ್ಟೊಂದು ಜನಕ್ಕೆ ಸಾಫ್ಟ್ವೇರ್ ಎಂಪ್ಲಾಯ್ಸ್ ಇವತ್ತು ಗೊತ್ತೇ ಇಲ್ಲ ಎಲ್ಲಿಂದ ಬರುತ್ತೆ ಹಾಲು ಅಂತ. ಎಲ್ಲಿಂದ ಹಾಲು ಬರುತ್ತೆ ಅಂದರೆ ಪ್ಯಾಕೆಟಿಂದ ಬರುತ್ತೆ ಅಂತ. ಆ ಮಟ್ಟಕ್ಕೆ ಜ್ಞಾನ ಇಟ್ಕೊಂಡು ಇವತ್ತಿನ ಸಾಕಷ್ಟು ಜನ ಇದ್ದಾರೆ ಸರ್. ಈ ವಾಸ್ತವಾಂಶ ಅಂತ ತಿಳ್ಕೋಬೇಕಾಗ್ತದೆ. ಇವತ್ತಿನ ದಿನ ನಾವೆಲ್ಲ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋದರೆ ಮುಂಬರೋ ದಿನಕ್ಕೆ ಆಹಾರ ಬೆಳೆಯತಕ್ಕಂಥವ್ರ ಸಂಖ್ಯೆ ತುಂಬ ಕಡಿಮೆ ಆಗುತ್ತೆ, ತಿಂತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತದೆ. ಎಲ್ಲೋ ಒಂದು ಕಡೆ ಇದು ಇಂಬ್ಯಾಲೆನ್ಸ್ ಆಗ್ತದೆ. ಆಮೇಲೆ ನಮ್ಮದು ಭಾಳ ಮುಖ್ಯವಾಗಿ ನಾವು ಹಿಂದೆ ನೋಡ್ಕೊಬಿಟ್ರೆ ಮನೆಗೆ ಒಂದು ಹಸ ಕಟ್ಟೋರು. ಹಸುವನ್ನ ಲಕ್ಷ್ಮಿ ರೀತಿಯಲ್ಲಿ, ಅಂದರೆ ಹಸು ಮನೆ ಮುಂದೆ ಹಸು ಇದ್ರೆ ಒಂದು ಲಕ್ಷ್ಮಿ ಗೋಮಾತೆ ಇವತ್ತಿಗೂ ಸಮೇತ ಸಂಪ್ರದಾಯ ಇದೆ. ಮನೆಗೂ ಹಸು ಕಟ್ತಿದ್ರು. ಇವತ್ತಿನ ದಿನ ಬೆಳಿಗ್ಗೆ ಎದ್ರೆ ಟಿಂಗ್ 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 ಅಂತ ಒಂದು ನಾಯಿನ ಕರ್ಕೊಂಡು ವಾಕಿಂಗ್ ಹೋಗ್ತಾ ಇರ್ತಾರೆ. ಇವರೇ ಹಸು ಥರ ಇರ್ತಾರೆ. ಯಾರಾದ್ರೂ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಅವರು ಹಸು ಥರ ಆಗ್ಬಿಟ್ಟಿರ್ತಾರೆ, ಅವರು ನಾಯಿನ ಕರ್ಕೊಂಡು ಹೋಗ್ತಾ ಇರ್ತಾರೆ ವಾಕಿಂಗ್. ಇದೆಲ್ಲ ಒಂದು ದುರಂತ. ಯಾಕೆಂದರೆ ನೀವು ಇವತ್ತಿನ ದಿನ ಆ ಒಂದು ಇಷ್ಟು ದಪ್ಪ ಆಗಬೇಕು ಅಂದರೆ ಕಾರಣ ಏನು ಅಂತಂದರೆ ನಾವು ತಿಂತಾ ಇರ್ತಕ್ಕಂಥ ಆಹಾರ ಅಸಮತೋಲನತೆ. ನೀವು ನಿಜವಾಗಲೂ ರೈತರ ಬಗ್ಗೆ ಕಾಳಜಿದ್ದು ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಆಹಾರಗಳನ್ನು ನೀವೇ ಬೆಳ್ಕೊಳ್ತಕ್ಕಂಥದ್ದಕ್ಕೆ ನೀವು ಮೊದಲು ಪ್ರಯತ್ನ ಮಾಡಬೇಕು. ಹಾಗಾಗಿ ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನೀವೇನು ರೈತರ ಪರವಾಗಿ ಮಾತಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಆಹಾರನ ಉತ್ಪಾದನೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಆಗಬೇಕು. ಮತ್ತು ಪ್ರತಿ ಹಳ್ಳಿಗಳು ಉಳಿಬೇಕು ಸರ್. ನಮ್ಮಲ್ಲಿ ಹಳ್ಳಿಗಳು ಉಳಿದ್ರೆ ಮಾತ್ರನೇ ರೈತರು ಉಳಿತಕ್ಕಂಥದ್ದು. ಇವತ್ತಿನ ದಿನ ನಾವು ಅಪ್ ಟು ಕೋಲಾರ ಮುಳಬಾಗ್ಲವರೆಗೂ ಹೋಗ್ಬಿಟ್ರೂ ಲ್ಯಾಂಡ್ ಅಕ್ವಸೇಷನ್ಸು ಎಲ್ಲಿ ನೋಡಿದ್ರು ಲೇಔಟ್ಸ್ ಮಾಡಿಬಿಟ್ಟಿದ್ದಾರೆ. ಪ್ರತಿ ಕಡೆ ಲೇಔಟ್ಸು ಎಲ್ಲನೂ ಇವತ್ತಿನ ಲೇಔಟ್ಸ್ ಕನ್ವರ್ಷನ್ಸ್ ಆಗ್ಬಿಟ್ರೆ ರೈತರು ವ್ಯವಸಾಯ ಮಾಡೋದು ಹೇಗೆ? ಅಂದರೆ ಅಷ್ಟು ಇವತ್ತಿನ 1000 ಎಕರೆ ಹೋಯ್ತು ಅಂದರೆ 1000 ಎಕರೆನಲ್ಲಿ ಬೆಳೀತಾ ಇದ್ದಂಥ ಆಹಾರ ಪದಾರ್ಥ ಹೋಯ್ತು ಅಂತ ಅಲ್ವಾ ನಮ್ದು ಅರ್ಥ? ಹಾಗಾಗಿ ಆ ಒಂದು ಇದಕ್ಕೆ ನೀವು ಸರ್ಕಾರಗಳನ್ನು ಸಮೇತ ಇದ್ರು ನೇರವಾಗಿ ಸರ್ಕಾರಗಳೇ ಶಾಮೀಲಾಗಿರುತ್ತೆ ಸರ್. ಕನ್ವರ್ಷನ್ಸ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಪ್ರತಿಯೊಂದು ಮಾಡಿ ನೇರವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನೇರವಾಗಿ ರೈತಾಪಿ ಜೀವನ ಇವತ್ತಿನ ಒಡೆತಕ್ಕೆ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸರ್, ಈಗ ಏನು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ? ಅಂದರೆ ಒಂದು ವೇಳೆ ಈಗ ಮುಂದಿನ ಬಜೆಟ್ನಲ್ಲಿ ಸರ್, ಮುಂದಿನ ಬಜೆಟಲ್ಲಿ ಸರ್ಕಾರ ರೈತರು ಉಳಿಸ್ಕೊಬೇಕು ಅಂದರೆ ಕನಿಷ್ಠ ಪಕ್ಷ 1 ಲೀಟರ್ ಹಾಲಿಗೆ 50 ರೂಪಾಯಿ ಮಾಡಬೇಕು. ಓಕೆ. ಬೂಸಾ ಹಿಂಡಿ ಏನು ಇವತ್ತು ಬೆಲೆ ಇದೆ ಅದನ್ನು 50% ಕಮ್ಮಿ ಮಾಡಬೇಕು. ಇವತ್ತು ಬೂಸಾ ಹಿಂಡಿ ಬೆಲೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಸರ್ 1 kg ಕಡಲೆಕಾಯಿ ಹಿಂಡಿ 45-50 ರೂಪಾಯಿ ಸರ್. ಕಡಲೆ ಬೀಜದ ಹಿಂಡಿ 40 ರೂಪಾಯಿ 50 ರೂಪಾಯಿ. 1 ಲೀಟ್ರ್ ಬಾಟ್ಲ್ ನೀರಿದ್ದು 20 ರೂಪಾಯಿ ಸರ್. ಅದು ಏನು ಪ್ರಕೃತಿಯಿಂದ ತಗೊಳ್ಳೋ ನೀರು ಅದನ್ನ ಶುದ್ಧೀಕರಣ ಮಾಡೋದು ಬಾಟ್ಲಿಗೆ ಹಾಕಿ ಮುಚ್ಚಳ ಹಾಕೋದಕ್ಕೆ 20 ರೂಪಾಯಿ ಸರ್. ಅದು ಹಸುನ ಹಾಲು ಕರೆದು ಮೈ ತೊಳೆದು ತಿಕ್ಕಿ ಊಟ ಹಾಕಿ ಒಬ್ಬ ಮನುಷ್ಯನ ಕರೆದು ಹಾಲು ಹಾಕ್ಬೇಕು ಅಂದರೆ ಅವನು 35 ರೂಪಾಯಿ ಅಂದರೆ ಹೆಂಗೆ ಸರ್ ಇದು ನಾವು ಬದುಕೋದು? ಅದರಿಂದ ಸರ್ಕಾರ ಮುಂದಿನ ಬಜೆಟಲ್ಲಿ ನಮಗೆ ಸಿದ್ದರಾಮಯ್ಯ ಸಾಹೇಬ್ ಮೇಲೆ ನಂಬಿಕೆ ಇದೆ. ನಮ್ಮ ರೈತರ ಹೋರಾಟದಲ್ಲಿ ಹಿಂದೆ ಬಂದಿದ್ದರು, ಅದರಿಂದ ಅವ್ರಿಗೆ ರೈತರ ಕಷ್ಟ ಏನು ಅಂತ ಗೊತ್ತಿದೆ, ಅದರಿಂದ ಇದು ಮಾಡಬೇಕು ಅಂತ. ಮತ್ತು ನಮ್ಮ ಲಕ್ಷ್ಮಣ್ ಸಾಹೇಬ್ರು ಹೇಳಿದ್ರು, ಏನು ಹೇಳೋದು ಅಂದರೆ ಯುವಕರು ಅತಿ ಹೆಚ್ಚಾಗಿ ವಾಪಸ್ ಬರಬೇಕು ವ್ಯವಸಾಯ ಮಾಡೋಕ್ಕೆ ಅಂತ. ಆದರೆ ಯುವಕರು ವ್ಯವಸಾಯ ಮಾಡೋಕ್ಕೆ ಬಂದರೆ ಅವ್ರು ಹೆಣ್ಣು ಕೊಡೋ ಅಂಥ ಪುಣ್ಯಾತ್ಮರೇ ಇಲ್ವಲ್ಲ, ಮದುವೆ ಆಗೋಂಥ ಹುಡುಗಿರೇ ಇಲ್ವಲ್ಲ.
ಅವ್ನು ಏನು ಮಾಡ್ತಾನೆ 15, 20, 30 ಸಾವಿರಕ್ಕೆ ಹೋಗೊಂದು ವಾಚ್ಮ್ಯಾನ್ಗೆ ಎಲ್ಲಿದ್ದಾನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅವ್ನು ಏನು ಕೆಲ್ಸಕ್ಕೆ ಹೋಗ್ತಾನಂತ ಬೇಕಾಗಿಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಅವ್ನಿಗೆ ಏನು ಕೊಡ್ತಾರೆ? ಇದು ನಮ್ಮ ಒಂದು ರೈತರು ಇರ್ತಕ್ಕಂಥದ್ದು. ಇದು ಯಾಕೆ ಈ ಮನಸ್ಥಿತಿ, ಯಾಕೆ ರೈತರಿಗೆ ಹೆಣ್ಣು ಕೊಡಬಾರ್ದು? ಅಲ್ಲ ಅಂದ್ರೆ ಮನಸ್ಥಿತಿ ಯಾಕೆಂದ್ರೆ ನಮ್ಮ ಮಗಳುವಾಗಿ ಅವ್ರು ಕಷ್ಟಪಟ್ಟು ಅವ್ರ ಮನೇಲಿ ದುಡಿಬೇಕಲ್ಲ, ಸುಖವಾಗಿರ್ಲಿ, ಯಾವುದೋ ಒಂದು ಕೆಲ್ಸಕ್ಕೆ ಹೋಗೋದು ಮದುವೆ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ಆ ಯೋಚನೆ ರೈತರು ಬಿಡಬೇಕು. ನಮ್ಮ ರೈತರು ಇವತ್ತು ನಾನಾಗ್ಬೋದು, ಲಕ್ಷ್ಮಣ ಆಗ್ಬೋದು, ಇನ್ನೊಬ್ಬರು ಆಗ್ಬೋದು, ನಮ್ಮ ಮಕ್ಕಳನ್ನ ರೈತರು ಕೊಡಬೇಕು. ಮೊದಲ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ, ನಿನ್ನ ಮನೇಲಿ ಎಷ್ಟು ಎಕರೆ ಜಮೀನು ಇದೆಯಪ್ಪ, ನಿಮ್ಮ ಮನೇಲಿ ಎಷ್ಟು ಹೊಸಗಳವಪ್ಪ ಅಂತ ಹೇಳೋರು. ಅದಕ್ಕೆ ಏನು ಹೇಳೋರು ಅಂದರೆ, ದೊಡ್ಡವ್ರು ಹಿಂದಿನ ದೊಡ್ಡವರು ಗಾಂಧಿಗೆ ಹುಲ್ಲೈತೆ ಹಸ ತಗೊಂಡಾಗ ಕಟ್ಟಿದ್ದೀವಿ ಅನ್ನೋರು. ಅಂದರೆ ಏನು ಅಂದರೆ, ಒಂದು ಹೆಣ್ಣಿನ ಮನೆಗೆ ಕೊಡಬೇಕು ಅಂದರೆ ಗಾಂಧಿಗೆಯಲ್ಲಿ ಅಂದರೆ ಹಸು ಕಟ್ಟಾಕೋ ಜಾಗದಲ್ಲಿ ಹುಲ್ಲು ವಾಮೆ ಇದೆ, ವಾಮೆ ಎಷ್ಟು ಉದ ಇದೆ, ಎಷ್ಟು ರಾಗಿ ಬೆಳೀತಾರೆ ಅಂಥೇಳಿ ಆ ಲೆಕ್ಕ ಹಾಕಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಕೆಲಸ ಮಾಡ್ತಾರೆ ಅಂತ ಅಲ್ಲಿ ಯೋಚನೆ ಮಾಡ್ತಾ ಇದ್ರು ತಂದೆ ತಾಯಿಗಳು. ಹೊಟ್ಟೆ ತುಂಬ ಊಟ ಮಾಡ್ತಾರಾ ಅಂತ ಯೋಚನೆ ಮಾಡೋರು. ಇವಾಗ ಹಂಗಿಲ್ಲ. ಅದು ಸಾಯಂಕಾಲಕ್ಕೆ PG ಬರ್ಗರು ಬತ್ತವ ಸಾಕು, ಅಷ್ಟೇ ಸಾಕು ಅವ್ರಿಗೆ. ಆ ಒಂದು ಪರಿಸ್ಥಿತಿ. ದಯವಿಟ್ಟು ನಾನು ಇವಾಗಿನ ಮುಖಾಂತರ ಹೇಳ್ತೀನಿ, ರೈತರ ಮಕ್ಕಳು ಯಾರಾದರೂ ಹೆಣ್ಣು ಕೇಳಿದ್ರೆ ಖಂಡಿತವಾಗೂ ಕೊಡಿ. ಮುಂದಿನ ದಿನಗಳಲ್ಲಿ ಅವರು ಬರೋಂಥ ಗೌರವ ಘನತೆ ಯಾರಿಗೂ ಬರಲ್ಲ. ಮತ್ತು ಇನ್ನೂ ಒಂದು ಏನಂದರೆ, ರೈತನ ಇರೋಂಥ ಒಂದು ಮನೆಯಲ್ಲಿರ್ತಕ್ಕಂಥ ಊಟ, ಉಪಚಾರ, ಆಹಾರ ಬೇರೆ ಎಲ್ಲೂ ಸಿಕ್ಕಲ್ಲ. ಅದೇನೋ ಹೇಳ್ತಾರೆ ಗಾದೆ ಅಂಗಡಿ, ತೆಲುಗಲ್ಲಿ ಅಂಗಡಿ ಬೀಮುಟ್ಟು ತಂಗಡಿ ಕಟ್ಟೆ ಅಂತೇಳಿ, ಅಂಗಡಿ ಅಕ್ಕಿ ತಗೊಂಬಂದು ತಂಗಡಿ ಕಟ್ಟೆಯಲ್ಲಿ ಸುರಿಸ್ಬೇಕು ಅಂತೇಳಿ ಹೇಳ್ತಾರೆ. ಹಂಗೆ ಬೇಡ. ನಮ್ಮ ಮನೇಲಿ ಅಕ್ಕಿ ಬೆಳೆಯಿಲ್ಲ, ರಾಗಿ ಆದರೂ ಬೆಳೆಯೋಣ, ರಾಗಿ ಬೆಳೆಯಿಲ್ಲ ಅಂದರೆ ಜೋಳ ಆದರೂ ಬೆಳೆಯೋಣ. ನಮ್ಮ ಮನೇಲಿ ಒಂದು ಸ್ವಲ್ಪ ಬೆಳೆಯೋಣ, ಆಮೇಲೆ ಮಿಕ್ಕಿದ್ದು ಹೊರಗಡೆ ತರೋಣ ಅಂತ ನಾನು ಹೇಳ್ತೀನಿ ಇವತ್ತು ಈ ವಾಹಿನಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಈಗ ನಾವೆಲ್ಲರೂ ಉಸಿರಾಡಬೇಕು, ಬದುಕಬೇಕು ಅಂತಂದರೆ ನಮಗೆ ರೈತರು ಬೇಕಾಗತ್ತೆ, ವ್ಯವಸಾಯ ಬೇಕಾಗತ್ತೆ. ನಾವು ಬದುಕಬೇಕು, ಊಟ ಮಾಡಬೇಕು ಅಂದರೆ ರೈತರ ಕಡೆಯಿಂದ ಬರಬೇಕಾಗತ್ತೆ. ಹಾಗಾಗಿ ಸರ್ಕಾರಕ್ಕೆ ಒಂದು ಮನವಿ ಏನು ಅಂತಂದರೆ, ರೈತರಿಗೆ ಏನು ಬೇಕು ಅದ್ರ ಕಡೆ ಗಮನ ಕೊಡಿ. ಆ್ಯಂಡ್ ಈ ಮಧ್ಯದಲ್ಲಿ ಮಧ್ಯವರ್ತಿಗಳು ಇದ್ದಾರಲ್ಲ, ಬಂಡವಾಳಶಾಹಿಗಳು, ಅದಕ್ಕೆ ಏನು ಕಡಿವಾಣ ಹಾಕಬೇಕು ಅದ್ರ ಕಡೆ ಗಮನ ಕೊಡಿ. ರೈತರನ್ನು ಉಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ, ಪ್ರತಿಯೊಬ್ಬರು ಕೂಡ ಮಾಡಬೇಕಾಗತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.